क्या है भाई? ಒಂದು ಎಳ್ನೀರು ಕೊಡಿ. ले 5 रुपये देना. ತಗೊಳ್ಳಿ. सर सर यादादूं ಕೆಲಸ. तुम्हारी कोई बात मेरी समझ में नहीं आती. काम काम काम? यहाँ कोई काम नहीं है. सर प्लीज ट्राई सर. एक बार बोलने से तुम्हारे समझ में नहीं आता. ड्राइवर गाड़ी निकालो. सर 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 प्लीज सर. हाथ छोड़ो मेरा, छोड़ो. ड्राइवर गाड़ी चलाओ. सर कौन है? MK मजीद खान. ನಮ್ಮ ಕಡೆಯವ್ರನ್ನ ಕೊಂದು ನಿನ್ನ ಸಾವಿಗೆ ನಾಂದಿ ಹಾಡಿದೆಯಾ? ಮಂಗಳ ನಾವು ಹಾಡ್ತೀವಿ. मेरे धंधे में जो टांग अड़ाता है उसकी यही हालत होती है. You tell your boss करीम खान not to interfere in my business. ये मेरी आखिरी वार्निंग है, समझे? धमकी देता है? अरे ओ MK, ನಿನ್ನ MKಗಳನ್ನ ಮುರಿದೆ ಹೋದ್ರೆ ನಾನ್ ಕರೀಂ ಸಾಬ್ ಚೇಲಾನೆ ಅಲ್ಲ. खून का बदला खून. चोर चोर पकड़ो पकड़ो, भागने ना पाए. चोर चोर पकड़ो, भागने ना पाए. ए, कौन रे तू? ये क्या है? ए, ले ले इसको. चल. चुप. बोल रहे. ये क्या रे? ಲಂಗೋಟಿ ಸಂಧ್ಯಾ ವಂದನೆ ಮಾಡುವಾಗ मालूम है हमको, मालूम है किधर बांधेगा हमको मालूम है. सर पे नहीं बांधते, हम लोग भी बांधते हैं. दिखाओ क्या? नहीं 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 नहीं. अब तू बोलता तो छोड़ देता है. ये धोती पहनना है, तेरे गाँव का है क्या? कर्नाटकना? ಹೌದು. ए अशोक, ये मेरे को मर्डर लगता है रे. साहब ये तो बम्बू है साहब. ये क्या मर्डर करेगा? ಮರ್ಡರ್? ಮರ್ಡರ್ ಅಂದ ತಕ್ಷಣ ಯಾಕೋ ಗಾಬರಿ ಆಗಿ ನಿಂತ್ಬಿಟ್ಟೆ. ರಕ್ತ ನೋಡಿದ್ರೆ ಸಾಕು ನಿನಗೆ ಹಾರ್ಟ್ ಫೇಲ್ ಆಗುತ್ತೆ. ನೋಡು ಇಲ್ಲೆಲ್ಲ ಮಲ್ಗೋದು ಒಳ್ಳೇದಲ್ಲ. ನೀನ್ ನಡಿ ಇಲ್ಲಿಂದ. ಚಲ್ ಫುಟ್ ಫುಟ್ ಆಸೆ. ಸ್ವಾಮಿ क्या क्या चाहते हो? ನಾನು ಬ್ರಾಹ್ಮಣ. क्या क्या? ओ ब्राह्मण हो, क्या चाहिए? 3 ದಿವಸದಿಂದ ಊಟ ಮಾಡಿಲ್ಲ. ओ अच्छा, मेरे साथ आओ. बैठो इधर. ಭಗವಂತ ಶ್ರೀಹರಿ. देवीं वाचामजनयन्त देवास्तां विश्वरूपा पशवा वदन्ति. सानामन्द्रेशमोर्जं दुहानां धेनुर्वा गस्मानपसुट्टुतैतो यज्ञोपवीतं परमं पवित्रं प्रजापतेर्यत्सहजं पुरस्तात् आयुष्यमग्रं प्रतिमुञ्च शुभ्रं यज्ञोपवीतं बलमस्तु तेजः. यज्ञोपवीतं परमं पवित्रं प्रजापतेर्यत्सहजं पुरस्तात् आयुष्यमग्रं प्रतिमुञ्च शुभ्रं यज्ञोपवीतं बलमस्तु तेजः. ब्रह्मोपदेशागले. ओम ओम ಅಮ್ಮ ಪ್ರಸಾದ ತಗೊಮ್ಮ. ಶಂಕರು, ಏನಪ್ಪ ಇದು ಇಷ್ಟು ಕಡಿಮೆ ತಂದಿದೀಯಾ? ದೇವಸ್ಥಾನದಲ್ಲಿ ಹೆಗ್ಗಣಗಳ ಕಟ್ಟ ಜಾಸ್ತಿ ಆಗಿದೆ ಅಮ್ಮ. ಪಾಪ ದೇವ್ರ ತಾನೇ ಏನ್ ಮಾಡ್ತಾನೆ, ಅವನನ್ನು ಪೂಜೆ ಮಾಡೋರು ಡಂಬಾಚಾರಕ್ಕೆ ಮಾಡ್ತಾರೆ ಹೊರತು ಶ್ರದ್ಧೆ ಭಕ್ತಿಯಿಂದಲ್ಲಮ್ಮ. ನೀನು ಸ್ವಲ್ಪ ತಿನ್ನು ಬಾಪ. ಬೇಡಮ್ಮ, ಬರುವಾಗ ದಾರಿಲಿ ಹೊಟ್ಟೆ ತುಂಬಾ ನೀರು ಕುಡ್ಕೊಂಡ್ ಬಂದಿದ್ದೀನಿ. ಉಮಾ ಗೌರಿಯಲ್ಲಿ ನೋಡು, ಅಲ್ಲಿ ಕೂತಿದ್ದಾರೆ. ಯಾಕೆ ಕೂತಿದ್ದೀರಾ? ಪ್ರಸಾದ ತಂದಿದ್ದೀನಿ, ಹೋಗ್ತೀನಿ. ನಮಗ್ ಬೇಡಣ್ಣ, ಅಪ್ಪನ ಕೊಡು. ಅಪ್ಪ ಎಲ್ಲಿ? ಬೆಳಿಗ್ಗೆಯಿಂದ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಯಾಕೆ? ಆ ಭಂಡಾರಿ ಬಂದ್ ಗಲಾಟೆ ಮಾಡ್ಕೊಂಡು ಹೋದ್ರು. 1 ವಾರದಲ್ಲಿ ಅವ್ರ ಹಣ ಪೂರ್ತಿ ಕೊಡದೆ ಹೋದ್ರೆ ನಮ್ ಜಮೀನನ್ನು ವಶಪಡಿಸ್ಕೋತಾರಂತೆ. ಈ ಮನೆ ಮೇಲೂ ಕೇಸ್ ಹಾಕ್ತಾರಂತೆ. ಭಂಡಾರಿ ಸಾರ ತೀರಿಸ್ಬಿಟ್ಟೆ ಅಂತ
ಅಪ್ಪ ನನ್ನ ಹತ್ರ ಹೇಳಿದ್ರಲ್ಲ. ಏನೋ ಅದೆಲ್ಲ ನನಗೆ ಗೊತ್ತಿಲ್ಲ. ಅಪ್ಪನೇ ಹೋಗಿ ಕೇಳು. ಅಪ್ಪಾಜಿ, ಭಂಡಾರಿ ಬಂದಿದ್ದಂತೆ? ಬಂದಿದ್ನಪ್ಪ. ಅವ್ನ ಸಾಲ ಎಲ್ಲ ಕೊಟ್ಟಾಯ್ತು ಅಂತ ನನ್ನ ಹತ್ರ ಹೇಳಿದ್ರಿ. ನನ್ನ ಲೆಕ್ಕದ ಪ್ರಕಾರ ನಾನು ಪೂರ್ತಿ ಕೊಟ್ಟಿದ್ದೀನಿಪ್ಪ. ಹಣ ಕೊಟ್ಟಾದ್ಮೇಲೆ ಅವನ ಹತ್ರ ಕಾಗದ ಪತ್ರಗಳನ್ನ ಇಸ್ಕೋಬೇಕಾಗಿತ್ತು. ಮಾತಿನ ಪ್ರಕಾರ ದೊಡ್ಡ ಮನುಷ್ಯರು ಕೊಡದೆ ಎಲ್ಲಿ ಹೋಗ್ತಾರೋ? ಯಾರಪ್ಪ ದೊಡ್ಡ ಮನುಷ್ಯರು? ಪೂರ್ತಿ ಹಣ ಕೊಟ್ಟಾದ್ಮೇಲೆ ಇನ್ನೂ ಬಾಕಿ ಇದೆ ಅಂತ ಹೇಳೋರು ದೊಡ್ಡ ಮನುಷ್ಯರ? ನೋಡಿ, ನಾನೇ ಅವನ ಹತ್ರ ಹೋಗಿ ಕೇಳ್ತೀನಿ, ನಮ್ ಕಾಗದ ಪತ್ರ ವಾಪಸ್ ಕೊಡು ಅಂತ. ಕೃಷ್ಣ ಭಟ್ಟ, ಓ ಯಾಕೋ ಬರ್ತಾ ಬರ್ತಾ ದೇವಸ್ಥಾನದ ವರಮಾನ ತುಂಬಾ ಕಮ್ಮಿ ಆಗ್ತಿದೆ. ಭಂಡಾರಿಗಳೇ, ಓ ಶಂಕರ, ಯಾಕೋ ಹಾಗೆ ಕಿರಿಸ್ತೀಯಾ? ನಮ್ ತಂದೆ ಬರ್ಕೊಟ್ಟ ಕಾಗದ ಪತ್ರಗಳೆಲ್ಲ ವಾಪಸ್ ಕೊಡಿ. ಹಣ ತಂದಿದೀಯಾ? ಎಲ್ಲ ಕೊಟ್ಟಾಗಿದೆ. ಎಲ್ ಕೊಟ್ಟಾಗಿದೆ? ಇನ್ನೂ ಬಡ್ಡಿನೇ ಬಂದಿಲ್ಲ. ಭಂಡಾರಿಗಳೇ, ಸುಳ್ಳು ಹೇಳ್ಬೇಡಿ. ನಾನು ಯಾಕೆ ಸುಳ್ಳು ಹೇಳಿ? ಲೆಕ್ಕ ಇಲ್ಲೇ ಆಫೀಸ್ನಲ್ಲಿದೆ, ಬೇಕಾದ್ರೆ ನೋಡ್ಕೋ. ನಿಮ್ಮಪ್ಪನೇ ನಿನ್ನ ಹತ್ರ ಸುಳ್ಳು ಹೇಳಿರ್ಬೇಕು. ದೇವ್ರ ನಾಮಗಳು, ವೇದೋಕ್ತಿಗಳು, ಮಂತ್ರಗಳು ಬರೋ ಅವ್ರ ಬಾಯಲ್ಲಿ ಸುಳ್ಳು ಬರಲ್ಲ ಭಂಡಾರಿಗಳೇ. ಈ ದೇವ್ರನ್ನೇ ನಂಬ್ಕೊಂಡ್ರು ಎಷ್ಟೋ ಪೂಜಾರಿಗಳ ಸಂಸಾರಗಳನ್ನ ಬೀದಿ ಪಾಲ್ ಮಾಡಿದ್ದೀರಾ. ಏಯ್, ಬಿಟ್ಟಿ ಪ್ರಸಾದ ತಿಂದು ಕೊಬ್ಬೆ ಹೆಚ್ಚಾಯ್ತಾನ ನಿನಗೆ? ಕೃಷ್ಣ ಭಟ್ಟ, ನಾನ್ ನಿನ್ಗೆ ಅವತ್ತೇ ಹೇಳ್ದೆ, ಇವನಿಂದ ಬರಬೇಕಾಗಿರೋ ಸಾಲಕ್ಕೆ ಇವನ್ ಜಮೀನ್ ಕಿತ್ಕೊಂಡು ಮನೆ ಜಪ್ತಿ ಮಾಡಿಸಿ ಇವನಿನ ಪೂಜಾರಿ ಕೆಲಸದಿಂದ ಕಿತ್ತು ಹಾಕು ಅಂತ. ಏನೋ ಇವನ ಕೆಲಸ ಹೋದರೆ ಅಲ್ಲಿ ಪರಮೇಶ್ವರ ಭಟ್ಟರ ಸಂಸಾರದ ಗತಿ ಏನು ಅಂತ ಯೋಚನೆ ಮಾಡಿದೆ ಮಾರಾಯ. ಇವನ್ಗಿಲ್ವಾ ಇಬ್ಬರು ತಂಗಿರು? ತಲೆ ಹಿಡಿದು ಜೀವನ ಮಾಡ್ತಾನೆ. ಶಂಕರ, ಮಣ್ಣೆ ಬಿಸಿ ಮಾಡ್ಕೋಬೇಡ. ಏ ಭಂಡಾರಿ, ನಮ್ ಸಂಸಾರ ತಂಟೆಗೆ ಬಂದ್ರೆ ನಿನ್ ರಕ್ತ ಹೀರ್ಬಿಡ್ತೀನಿ. ಭಂಡಾರಿ ಒಬ್ಬ ತಿರುಗಿ ಬಿದ್ದ, ಇವನನ್ನ ಹೀಗೆ ಬಿಟ್ಟರೆ ಮಿಕ್ಕವರು ತಿರುಗಿ ಬೀಳುವುದು ಖಂಡಿತ. ಒಟ್ಟಿನಲ್ಲಿ ನಮಗೆ ಉಳಿಗಾಲವಿಲ್ಲ ಮಾರಾಯ. ನಮಗಲ್ಲ, ಅವನಿಗೆ. ನೀನು ಏನೇ ಹೇಳು ಶಂಕರ, ಅವರ ಮೇಲೆ ಕೈ ಮಾಡಿದ್ದು ದೊಡ್ಡ ತಪ್ಪು. ಈ ಮನೆಹಾಳರು ಏನು ಮಾಡ್ಲಿಕ್ಕೆ ಹೆಸಲಿಕ್ಕಿಲ್ಲ. ದೇವರಿಗೆ ಮೋಸ ಮಾಡುವ ಈ ಜನ ನಿನ್ನನ್ನು ಸುಮ್ಮನೆ ಬಿಡ್ಲಿಕ್ಕುಂಟ? ಅವನೇನ್ ಮಾಡ್ತಾ ನಾನು ಒಂದ್ ಕೈ ನೋಡ್ಬಿಡ್ತೀನಿ ಬಿಡ. ಅವರನ್ನು ಎದುರು ಹಾಕಿಕೊಂಡು ಬಾಳುವ ಶಕ್ತಿ ನಿನಗುಂಟೋ? ಇಲ್ಲ. ನನ್ನ ಮಾತು ಕೇಳು, ನೀನು ಹೋಗಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ನನ್ನ ಪ್ರಾಣ ಹೋದ್ರೂ ಸರಿ, ಆ ಕೆಲಸ ನಾನು ಮಾಡೋದಿಲ್ಲ. ಇನ್ನು ನಿನ್ನಿಷ್ಟ ಮಾರಾಯ. ವಿಶ್ವ, ರಾತ್ರಿ ಮನೇಲಿ ಊಟಕ್ಕೆ ಏನೂ ಇಲ್ಲ, ಪ್ರಸಾದ ಬೇರೆ ನಿಲ್ಸ್ಬಿಟ್ಟಿದ್ದಾರೆ. ಬರೀ ಕೈಲಿ ಮನೆಗೆ ಹೇಗೆ ಹೋಗೋದು ಅಂತ ಯೋಚಿಸ್ತಾ ಇದ್ದೀರಿ. ನಿನ್ನ ಮಾತು ಕೇಳಿದ್ರೆ ನನ್ನ ಮಂಡೆ ಬಿಸಿ ಆಗ್ತದೆ. ನನಗೊಂದು ಸ್ವಲ್ಪ ಕೆಲಸ ಉಂಟು, ನಾನು ಬರ್ತೇನೆ, ಆಯ್ತಾ? ನನ್ನ ಹಣೆ ಬರಕ್ಕೆ ನೀನೇನ್ ಮಾಡ್ತೀಯ? ಹೋಗು. ಬಿಡೆ, ಜಡೆ ಅಂತ ಜಡೆ, ಹೊಟ್ಟೆ ಹಸಿತಾ ಇದೆ. ಅಣ್ಣ ಇನ್ನು ಪ್ರಸಾದನೇ ತಂದಿಲ್ಲ. ಅಮ್ಮ, ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಶಂಕ್ರು, ಸಹದೇವಶ್ಚ ಬಾಳೆಗೊನೆ ಎಲ್ಲಿಂದ ತಂದಿಯೋ? ಎಲ್ಲಿಂದನ ತಂದೆ? ಎಲ್ಲ ಹಸ್ಕೊಂಡ್ ಕೂತಿದ್ದೀರಾ? ತಿನ್ನಿ. ಸಂತ್ರಾತಿರಸ್ತ್ರೈಹಿ. ಏನು ಸ್ವಾಮಿ, ನಿಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ ನಮ್ಮ ಹೊಟ್ಟೆ ಮೇಲೆ ಹೊಡೆಯುವುದಾ? ನಿಮ್ಮ ಶಂಕರಪ್ಪ ಭಂಡಾರಿ ತೋಟದಿಂದ ಬಾಳೆಗೊನೆ ಕದ್ದು ತಂದಿದ್ದಾರೆ. ಬಾಳೆಗೊನೆ ಹೋಯ್ತು ಅಂದ್ರೆ ನಮ್ಮ ಕೆಲಸ ಹೋಯ್ತದೆ ಸ್ವಾಮಿ. ಏನು? ನಮ್ ಶಂಕರ ಬಾಳೆಗೊನೆ ಕದ್ನೆ? ಹೌದು ಸ್ವಾಮಿ. ಶಂಕರ, ಬಾಳೆಗೊನೆ ತಗೊಂಡು ಬಾ ಇಲ್ಲಿ. ಶಂಕರ, ಈ ಬಾಳೆಗೊನೆ ಕದ್ಕೊಂಡು ಬಂದೇನೋ? ನೀವೆಲ್ಲ ಹಸ್ಕೊಂಡ್ ಕೂತಿದ್ದು ನನ್ ಕೆಲ್ ನೋಡಕ್ಕಾಗ್ಲಿಲ್ಲ. ಕದ್ದಿದ್ದಕ್ಕೆ ಮರ ಕಟ್ಟಕ್ ಹೊಡಿತಾರೆ ಅಷ್ಟೇ ತಾನೆ? ಮುಚ್ಚ ಬಾಯಿ. ಕಳ್ತನ ಮಾಡಿದ್ದು ಅಲ್ದು ಉದ್ದಡ್ತಾನ ಬೇರೆ. ಛೇ, ಕೊಡ ಇಲ್ಲಿ. ಮಂಜಯ್ಯ, ನಡಿ. ನನ್ನ ಮಗ ಮಾಡಿದ ತಪ್ಪಿಗೆ ನಾನೇ ಭಂಡಾರಿ ಅವ್ರ ಮನೆಗೆ ಬಂದು ಅವ್ರ ಕ್ಷಮಾಪಣೆ ಕೇಳ್ತೇನೆ. ನಡಿ. ನಾ ಹೊರತೆ ಕೊಡಿ ಸ್ವಾಮಿ. ಇರ್ಲಿ, ನಡಿಯಪ್ಪ, ನಡಿಯಯ್ಯ. ಇಂಥ ಮಗನ್ ಹೆತ್ತಿದ್ದಕ್ಕೆ ಇದೇ ನನ್ನ ಸರಿಯಾದ ಶಿಕ್ಷೆ. ನಡಿ, ನಡಿ, ಎಲ್ಲ ನನ್ನ ಹಣೆ ಬರ್. ನಡಿ. ದೇವರಿಗೆ ನಮ್ಮ ಮೇಲೆ ಅಪಾರವಾದ ಕರುಣೆ ಇದೆ. ಶಂಕರ ಬಾಳೆಗೊನೆ ಕದ್ದು ತನ್ನನ್ನು ಹೇಗ್ ಸಿಕ್ಕಾಕಿಸ್ಕೋಬೇಕು ಅನ್ನೋ ದಾರಿನ ನಮ್ಗೆ ಅವನೇ ತೋರಿಸ್ಕೊಟ್ಟ. ಚಂದ್ರಮೌಳಿ, ಮುಂದಿನ ಕೆಲಸ ನಿಂದು. ದೇವಸ್ಥಾನದಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಒಡವೆಗಳಿದ್ವು, ಈಗ ಇಲ್ಲ. ಏನಾಯ್ತು? ಶಂಕರ ಕದ್ದ ಅಂತ ಅವನ ಮೇಲೆ ಆಪಾದನೆ ಹೊರಿಸಿ ನೀನವನ್ನ ಒದ್ದು
ಒಳಗ್ ಹಾಕ್ಬೇಕು. ಈ ನನ್ ಬೂಸಿ ಕೆಲಸ ಸಿಕ್ಕಿ ಬಹಳ ದಿವಸ ಆಗಿತ್ತು. ಶಂಕರ್ ನಾರಾಯಣ ಭಟ್ಟ, ಶಾಂತಿ ಶಾಂತಿ ಶಾಂತಿ. ಇನ್ಸ್ಪೆಕ್ಟ್ರೆ, ಏನಪ್ಪ ಇದೆಲ್ಲ? ದೇವಸ್ಥಾನದಲ್ಲಿ ದೇವ್ರ ಒಡವೆಗಳು ಕಳ್ತನ ಆಗಿವೆ. ಅದನ್ನ ನಿಮ್ಮ ಮಗನೇ ಕದ್ದಿದ್ದಾನೆ ಅಂತ ನಮ್ಗೆ ಅನುಮಾನ ಬಂದಿದೆ. ಏನು? ನಾನು ಶಂಕರ ದೇವಸ್ಥಾನದ ಒಡವೆಗಿನ ಕದ್ನೆ? ಇಲ್ಲಪ್ಪ. ಏಯ್, ಮನೆಯನ್ನೆಲ್ಲ ಸರ್ಚ್ ಮಾಡ್ರೋ. ಯಾಕೆ ಇವರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ? ಅಯ್ಯೋ ಅಕ್ಕ. ಏಯ್, ಮರ್ಯಾದೆಯಾಗಿ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು. ನನಗೆ ಏನ್ ಗೊತ್ತಿಲ್ಲ, ನಾನು ನಿರಪರಾಧಿ. ನಿರಪರಾಧಿ? ಬಡ್ಡಿ ಮಗನೇ! ಶಂಕರ, ಏನಪ್ಪ ಏನಾಯ್ತು ನಿಂಗೆ? ಈಗ ಗೊತ್ತಾಗ್ತದೆ. ಬೇಡಪ್ಪ, ಬೇಡಪ್ಪ. ಏನ್ರಿ ನೀವ್ ಯಾಕೆ ಇಷ್ಟನೇ ಕೊಡ್ತೀರಾ? ಶಂಕರ್ ಹೇಗೆ ಹೊಡಿತಾ ಇದ್ದಾರೆ ನೋಡ್ರಿ. ನೀವಾದ್ರೂ ಅವ್ನು ಬಿಡಿಸ್ಬಾರ್ದ? ಹೇಳಿ ಹೇಳಿ ಅಂದ್ರೆ. ಶಂಕರ, ಸರ್, ಮೇಲ್ಗಡೆ ಏನು ಸಿಗಲಿಲ್ಲ ಸರ್. ಅಡಿಗೆ ಮನೆ ಸರ್ಚ್ ಮಾಡಿ. ಎಸ್ ಸರ್. ಇಲ್ಲಪ್ಪ, ಹೊಟ್ಟೆಗಿಲ್ಲದವನು ಏನು ಬೇಕಾದರೂ ಮಾಡಬಹುದಲ್ಲವೋ? ಇಲ್ಲ, ಹಾಗೆ ಹೇಳ್ಬೇಡಿ, ಹಾಗೆಲ್ಲ ಹೇಳ್ಬೇಡಿ. ನನ್ ಮಗ ಹಾಗೆ ಮಾಡೋನಲ್ಲ. ಒಳ್ಳೆ ಮಾತಿನಲ್ಲಿ ಬಾಯ್ ಬಿಡೋ ಮಗ ಅಲ್ಲ ನೀನು. ಸಾಕೇನೋ ಸಾಕ್ಷಿ ಮಗನೇ, ಮಿಕ್ಕಿ ದಿನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು. ನಾನು ಕತ್ತಿಲ್ಲ. ನನ್ನ ಬೂಟಿನ ಏಟ್ ತಿಂದು ಅಪವಿತ್ರರಾಗಿದ್ದೀರಾ. ಎಣ್ಣೆ ತರಿಸಿ ಸ್ನಾನ ಮಾಡಿ ಪವಿತ್ರರಾಗಿ. ಹೇಳ ಮಗನೇ. Lock him up. ಇನ್ಸ್ಪೆಕ್ಟರ್, ನಾನ್ ನಿರಪರಾಧಿ, ನಾನ್ ನಿರಪರಾಧಿ ಇನ್ಸ್ಪೆಕ್ಟರ್, ನಾನ್ ನಿರಪರಾಧಿ, ನಾನ್ ನಿರಪರಾಧಿ ಇನ್ಸ್ಪೆಕ್ಟರ್. ಪ್ರಸಾದ್, ನಾಲ್ಕು ಬನ್ನು ಒಂದು ಟೀ ಕೊಡಿ. 4 ಬನ್ನು. ಟೀ. ಜಪಾನ್, ಜರ್ಮನಿ, ಹಾಂಗ್ಕಾಂಗ್, ಮೇಡ್ ಇನ್ ಹಂಗೇರಿ, ನಾಟ್ ಇನ್ ಕೆಂಗೇರಿ. ತಗೊಳ್ಳಿಕ್ಕುಂಟಾ? ನನಗೆ ಬೇಡ, ಹೋಗಪ್ಪ. ಇಂಪೋರ್ಟೆಡ್ ಮಾಲು ಮಾರಾರೆ, ಎಲ್ಲೂ ಸಿಗ್ಲಿಕ್ಕಿಲ್ಲ. ಓ, ನನಗೆ ಬೇಡ, ಹೋಗೋಣ. ಮುಂಜಾನೆ ಬಜಿ ಬುರ್ನಾಥ್ ಗಿರಾಕಿ ಸಿಕ್ಕಿತಲ್ಲ. ಸಲಾಮ್ ಅಹಮದ್ ಭಾಯ್. ಯೋ ಜಾನ್ ಅಬ್ದುಲ್ ಶಾಸ್ತ್ರಿ,
ನಿನ್ ಹೆಸರು ಹೇಳಕ್ಕೆ ಅರ್ಧ ಗಂಟೆ ಬೇಕಲ್ಲಯ್ಯ. ಅದೆಂತ ಹೆಸರಯ್ಯ ನಿಂದು? ಎಲ್ಲ ಒಂದ್ ಬಿಡಿ ಕೊಡು. ಹಾಂಗ್ಕಾಂಗ್ನದು ಬೇಕು, ಸಿಂಗಾಪುರ್ನದು ಬೇಕು. ಮಂಗ್ಳೂರ್ ಬಿಡಿ ಕೊಡಯ್ಯ. ಮಾತಿದ್ರೆ ಇಂಪೋರ್ಟೆಡ್. ನಾನೇ ಇಂಪೋರ್ಟೆಡ್ ಅಲ್ವೋ? ನನ್ನ ತಾಯಿ ಸಿಂಗಾಪುರ್ಗೆ ಡ್ಯಾನ್ಸ್ ಮಾಡ್ಲೆಂದು ಹೋದದ್ದು. ಅಲ್ಲಿಂದ ಬರುವಾಗ ನನ್ನನ್ನು ಹೊಟ್ಟೆಯಲ್ಲಿ ಇಟ್ಟು ಸ್ಮಗಲ್ ಮಾಡಿದ್ದು. 9 ತಿಂಗಳ ನಂತರ ತೆಗೆದದು ಗೊತ್ತುಂಟಾ? 12 ಬನ್ನು 4 ಟೀ 7 ರೂಪಾಯಿ ಕೊಡಪ್ಪ. ಇವತ್ ಕಾಸಿಲ್ಲ, ನಾಳೆ ಕೊಡ್ತೀನಿ. ಕಾಸಿಲ್ವಾ? ಮೊದಲೇ ಯಾಕೆ ಹೇಳಿಲ್ಲ? ಮೊದಲೇ ಹೇಳಿದ್ರೆ ನೀವು ಕೊಡ್ತಾ ಇದ್ರಾ? ದುಡ್ಡು ಕೊಟ್ಬಿಟ್ಟು ತಗೊಂಡೋಗಿ ಇದನ್ನ. ಖಂಡಿತ ನಾನು ನಿಮ್ ದುಡ್ಡು ತಂದು ಕೊಡ್ತೀನಿ. ಅರೆ ಜಾವ್ರೆ ಜಾವ್ ಬಾಂಬೆಗೆ ಹೊಸಬನ? ಹೌದು. ಬಾ. ನಿನ್ನದು ಯಾವ ಊರು? ಮಂಗಳೂರು. ಮಂಗಳೂರ? ಅರೆ ಮಂಗಳೂರಿನ ಮೊದಲೇ ಹೇಳಲಿಕ್ಕಿಲ್ವಾ? ನಾನು ಮಂಗಳೂರಿನವರೇ. ನಿನ್ನೆಯಿಂದ ಊಟಕ್ಕಿಲ್ವಾ? ನೆನ್ನೆಯಿಂದ ಅಲ್ಲ, ಮೊನ್ನೆಯಿಂದ. ಅದರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ನೋಡು, ನಮ್ಮ ಅಮದಳ ಉಂಟಲ್ಲ, ಅವನು ಮಾತು ಮಾತ್ರ ಹುಲಿ ಹಾಗೆ, ಮನಸ್ಸು ಮಗುವಿನಂಥದ್ದು. ಈ ಊರಲ್ಲಿ ಊರು ಬಿಟ್ಟು ಬಂದವರಿಗೆಲ್ಲ ನಮ್ಮ ಅಮದಣ್ಣನಲ್ವ ಆಪತ್ತು ಬಾಂಧವ. ನೀವೊಂದು ಕೆಲಸ ಮಾಡು, ಈಗಿನಿಂದ ಅವನ ಅಂಗಡಿಯ ಮುಂದೆ ಕಾರ್ಕಳದ ಗೊಮ್ಮಟನಾಗಿ ನಿಂತು ಬಿಡು. ಅವನಿಗೆ ಬೇಸರ ಬಂದು ನಿನ್ನ ಟ್ರಂಕ್ ಅನ್ನು ಕೊಡ್ತಾನೆ, ನಿನಗೆ ಉಳಿಲಿಕ್ಕೂ ವ್ಯವಸ್ಥೆ ಮಾಡ್ತಾನೆ. ಆದ್ರೆ ನಾನು ಹೇಳಿದೆ ಎಂದು ಮಾತ್ರ ಹೇಳ್ಬೇಡ, ಆಯ್ತಾ? ನನಗೆ ಇದೆಲ್ಲ ಮಾರ್ಲಿಕ್ಕುಂಟು, ಬರ್ತೇನೆ, ಆಯ್ತಾ? ಏಯ್ ಯಾರ ಹಾಳಾಗ್ ಹೋಗ್ಲಿ, ತಗೋ ಇದನ್ನ. ಇನ್ನೊಂದು ದಫಾ ಈ ಕಡೆ ತಲೆ ಇಡಬೇಡ. ಜಾ ಯಾ ಅಲ್ಲಾ. ಅರೆ ಅಪ್ಪ, ಅಪ್ಪ, ಅರೆ ಬಾ, ಅರೆ ಬಾ. ಅದೇ ನಿನ್ ಜಾಗ. ಅಲ್ಲಿ ಮಂಚ ಇದೆ, ಹಾಕೊಂಡು ಮಲ್ಕೋ. ಓ, ಬೆಳಿಗ್ಗೆ ಕೊಳಾಯಲ್ಲಿ ನೀರು ಬರುತ್ತೆ, ಸ್ನಾನ ಮಾಡ್ಕೋ. ಆಯ್ತು. ನೀನು ಮುಮ್ತಾಜ್ ಬೇಗಂ, ಓಹ್, ನಿನ್ ಅಹಮದ್ ಬಾಯ್ ಮಗಳು. ನೀನು ಅಬ್ಬಾಜಾನ್ ಹತ್ರ ಚಾಯ್ವಾಲ ಕೆಲಸ ಮಾಡ್ತೀಯಾ? ಚಾಯ್ವಾಲಾ ಅಂದ್ರೆ ಅಬ್ಬಾಜಾನ್ ಮಾಡೋ ಚಾಯ್ನ ಎಲ್ರಿಗೂ ಸಪ್ಲೈ ಮಾಡೋದು. ಓ, ಮಾಣಿ. ಹಾ. ಹೌದು. ನಿನ್ ತರಾನೇ ಅಬ್ಬಾಜಾನ್ ತುಂಬಾ ಜನಕ್ಕೆ ಆಶ್ರಯ ಕೊಟ್ರು, ಆದ್ರೆ ಎಲ್ರು ಕೈ ಕೊಟ್ಟು ಓಡ್ ಹೋದ್ರು. ನೀನು ಹಾಗೆ ಮಾಡ್ತೀಯಾ? ಈ ಶಂಕರ್ ನಾರಾಯಣ್ ಭಟ್ಟ ಕೈ ಕೊಡೋನಲ್ಲ. अच्छा, नाश्ता तैयार है, खा लो. चल. नाश्ता? ब्रेकफास्ट. हाँ हाँ. हाँ, अंदर आओ. ಕೂತ್ಕೋ, ಬ್ರೇಕ್ಫಾಸ್ಟ್ ತರ್ತೀನಿ. ನಾಷ್ಟಾ? ಹಾ.
ಫೋಟೋ ನೋಡಿ ಆಶ್ಚರ್ಯ ಆಗ್ತಿದ್ಯಾ? ನಮ್ಮನೇಲಿ ಎಲ್ಲಾ ದೇವರು ಒಂದೇ. ಓದ್ತಾ ಇದೀಯಾ? ಹಾ, PUC ಫಸ್ಟ್ ಇಯರ್. ತಿನ್ನು. ಅರೆ ಶಂಕರ್ ಬಾಯ್, ತಿಂಡಿ ತಿಂತ ಕೂತದ್ದ. ಬೈಟು ಬೇಟಾ ಬೈಟು. ಇದೆಂತದ್ದು ತಟ್ಟೆ ನೋಡ್ತಾ ಕೂತಿರುವುದು? ತಿನ್ನು ಮಾರಾಯ. ನೀನು ಬ್ರಾಹ್ಮಣನ? ಹೊಟ್ಟೆ ಹಸಿವಿಗೆ ಜಾತಿ ಅಂತದ್ದು ಮಾರಾಯ. ತಿನ್ನುವುದು ಮುಖ್ಯ. ಕೋಳಿಯೋ ಕುರಿಯೋ, ಹೊಟ್ಟೆಗೆ ಹೋದ ಮೇಲೆ ಕೋಳಿಯು ಕುರಿಯು ಬರಗುಂಟ. ನಮ್ಮ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಲ್ವೋ? ಇಲ್ಲಿ ಮತ್ತೆ ಅಲ್ಲಿಯ ಜಾತಿ. ತಿನ್ನು ತಿನ್ನು ತಿನ್ನು. ಹ ರೇ ಶಂಕರ್, ಆಕಳಕ್ಕೆ ಬೇರೆ ಬಟ್ಟೆ ಆಯ್ತಾ ನಿಂಗೆ? ಇಲ್ಲ, ಇದೊಂದೇ. ರೇ ಶಾಸ್ತ್ರಿ. ಅಲ್ಲ ಅಹಮದ್ ಬಾಯ್, ನಾನು ಈ ಮೌಲಾದಲ್ಲಿ ಅಬ್ದುಲ್ ಅಲ್ವಾ? ನೀನು ಅಪ್ಪಿ ತಪ್ಪಿ ನನ್ನ ಶಾಸ್ತ್ರಿ ಎಂದು ಕರೆದಿದ್ದಾರೆ. ನನ್ನ ಲಂಗೋಟಿಗಿತ್ತು. ಈ ಜನ ನನ್ನನ್ನು ಓಡಿಸ್ಬೇಕಿಲ್ವೋ? ಅಚ್ಚ ಅಚ್ಚ. ಶಾಸ್ತ್ರಿ, ಶಂಕರ್ನ ಕರ್ಕೊಂಡೋಗಿ 2 ಪ್ಯಾಂಟು ಶರ್ಟು ಕೊಡ್ಸು. ಓ ಆಯ್ತು. ನಿನಗೆ ಪ್ಯಾಂಟ್ ಹಾಕಿ ಗೊತ್ತುಂಟಾ? ಅಭ್ಯಾಸ ಇಲ್ಲ. ಲಂಗೋಟಿ ಬಾಂಬೆ ಸಿಟಿಗೆ ಅದು ಲಾಯಕ್ಕಿಲ್ಲ. ನೀನು ಇಲ್ಲಿ ಕಾರ್ಕಳದ ಗೊಮ್ಮಟ ಆಗ್ಲಿಕ್ಕೆ ಸಾಕು. जाओ, उस हरामी रिपोर्टर और उसकी बीवी को बाहर ले आओ. छोड़ो मुझे। छोड़ो मुझे। छोड़ो मुझे। ಆ ಶೈತಾನ್ ಮತ್ತೆ ಜೈಲಿಂದ ಬಂದ್ಬಿಟ್ಟ. ಪೇಪರ್ ಮೇಲೆ ಯಾಕೆ ಕೈ ಮಾಡ್ತಾ ಇದ್ದಾನೆ? ಮೊನ್ನೆ ನಡೆದ ಕೊಲೆ ಬಗ್ಗೆ ಅವನ್ ಪೇಪರ್ ಅಲ್ಲಿ ರಿಪೋರ್ಟ್ ಮಾಡಿದ. ನೀನ್ ಸುಮ್ಮನಿರು. अगर कंप्लेंट देना चाहते हो तो जाकर पुलिस में कंप्लेंट दे दो. अगर तुझे और समाचार की जरूरत हो तो ये लिख दे कि मैंने तेरी बीवी के साथ इन सब के सामने क्या किया है. अबे इधर ಶಂಕರಣ್ಣ, ತುಟಿ 2 ಮಾಡಿದ ಅವನ ಬಳಿಗೆ ಹೋಗಿ. ಇಲ್ದಿದ್ರೆ ಅವ ನಿನ್ನ ಕುಂಡಾರ್ಲಿಕ್ಕೆ ಉಂಟು. कौन है बे तू? ಇವನು ಅಹಮದ್ ಬಾಯಿನ ನೆಂಟ. ये मेरा बंधु है. बंधु है? ठीक है. ಶಾಸ್ತ್ರಿ, ಎಂತದ? ನಾನು ಅಹಮದ್ ಬೈ ಸಂಬಂಧಿಕ ಅಂತ ಅವನ ಹತ್ರ ಯಾಕೆ ಸುಳ್ಳು ಹೇಳಿದೆ? ಈ ಮೊಹಲ್ಲಾದಲ್ಲಿ ಸುಳ್ಳು ಹೇಳಿದ್ರೆ ಬದುಕ್ಲಿಕ್ಕೆ ಉಂಟಾ? ಅವ ನೀನ್ ಇಲ್ಲಿಗೆ ಹೊಸಬಂದ್ ಗೊತ್ತಾದಿದ್ರೆ ನಿನ್ ಹೆಣ ಬೀಳಿಸ್ಲಿಕ್ಕೆ ಉಂಟು. ಅವನು ಯಾರು? ಮಾರ್ಟಿನ್ ಅಂತ. ಈ ಏರಿಯಾಗೆ ಒಂದು ದಾದ. ಅವನ ಬಾಸು ಮಜೀದ್ ಖಾನ್. ಕಳ್ಳ ಸಾಗಾಣಿಕೆ, ದರೋಡೆ, ಕೊಲೆ ಇದೇ ಇವ್ರ ಕಸಬು. ಕೋಳಿಯ ಕುತ್ತಿಗೆ ಮುರಿದಾಗೆ ಜನರ ಕುತ್ತಿಗೆ ಮುರಿತಾರೆ. ಮಾತುಂಗಾಗೆ ಮಜೀದ್ ಖಾನ್ ಆದ್ರೆ ಚರ್ಚ್ ಗೇಟಿಗೆ ಮತ್ತೊಬ್ಬ. ಹೀಗೆ ಇಡೀ ಬೊಂಬೆ ಸಿಟಿಯನ್ನು ತುಕುಳ ತುಕುಳ ಮಾಡಿ ಇವ್ರು ಆಳ್ತಾ ಇರ್ತಾರೆ. ಸರ್ಕಾರ ಆಗ್ಲಿ ಪೊಲೀಸ್ ಆಗ್ಲಿ ಇವ್ರನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಾಬು ಇದರ ಟೀ ತಗೊಂಡೋಗಿ ಮಾರ್ಕೊಂಬ. ಹೊಡೆದಾಟ ನೋಡ್ತಾ ನಿಂತ್ಕೋಬೇಡ. अरे जा यार.
पैसा इतना कम क्यों है? देखो, कल मुझे इससे ज्यादा कलेक्शन चाहिए। जी साहब। ಆ ಮಾರ್ಟಿನ್ ಜೊತೆ 3 ರೌಂಡ್ಗಿಂತ ಹೆಚ್ಚಿಗೆ ಯಾರಿಗೂ ಫೈಟ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಂದುಕೊಂಡೆ ಎಲ್ರು 3ನೇ ರೌಂಡ್ಗೆ ದುಡ್ಡು ಕಟ್ತಾರೆ, ಆದ್ರೆ ನಾನು 4ನೇ ರೌಂಡಿಗೆ ಕಟ್ತೇನೆ. ಈ ಟ್ರಿಕ್ ನನಗೆ ಗೊತ್ತುಂಟು. ಈ ತರ ಮೈ ಮುರಿಸ್ಕೊಳ್ಳೋದ್ರಿಂದ ಅವ್ರಿಗೇನ್ ಸಿಗುತ್ತೆ? ಆ ಮೊದಲನೇ ಟೀಮ್ ಅದು ನಿನಗೆ ಅಂತ ಸಿಗೋದು? ₹1 10 ಪೈಸೆ ಸಿಗುತ್ತೆ. ಹಾಗೆ ಒದೇ ತಿನ್ನೋರು ಒಟ್ಟು ಕಲೆಕ್ಷನ್ ಅಲ್ಲಿ 10% ಅವ್ರಿಗೆ ಸಿಗ್ತದೆ. ನೀನೊಂದು ಕೈ ನೋಡ್ತೀಯಾ? ಆ ಮಾರ್ಟಿನ್ ಒಂದ್ ಏಟಿಗೆ ನನ್ನ ಪಚಡಿ ಮಾಡ್ಬಿಡ್ತಾನ ಅಷ್ಟೇ. ए शास्त्री, पैसा कहाँ है? साहब माल अभी तक बिका नहीं साहब, आजकल ज्यादा कंपटीशन हो गया साहब. वो सब मुझे मालूम नहीं. 1 हफ्ते के अंदर पैसा चुकता करना, नहीं तो मालूम है ना मैं क्या करता हूँ. ठीक है साहब. याद रख. ಯಾಕೆ ಅವ್ನಿಗೆ ಇಷ್ಟೊಂದು ಹೆದರ್ತೀಯ? ಏನಾದ್ರು ದುಡ್ಡು ಕೊಡ್ಬೇಕಾ ನೀನು ಅವನಿಗೆ? ಹಾ, ಮಾಲು ಸಪ್ಲೈ ಮಾಡೋರು ಇವ್ರೆ. ಒರಿಜಿನಲ್ ಮಾಲ್ ಸ್ಮಗಲ್ ಮಾಡ್ತಾರೆ ಇವರು. ಕಿತಾಪತಿ ಮಾಡಿದ್ರೆ ಎಕ್ಸ್ಪೋರ್ಟ್ ಮಾಡ್ಬಿಡ್ತಾರೆ ಲೋಕಕ್ಕೆ, ಗೊತ್ತುಂಟಾ? ಇಂಥ ಸ್ಮಗ್ಲರ್ಗಳು ಇವರಲ್ಲಿ ತುಂಬಾ ಜನ ಇದಾರಾ? ಹಾಗೆ ಸಣ್ಣ ಪುಟ್ಟ ಸ್ಮಗ್ಲರ್ಗಳು ಬಹಳಷ್ಟು. ಆದ್ರೆ ಮುಖ್ಯ ಹೇಳೋದು ಇಬ್ರೆ. ಒಬ್ಬ ಕರೀಂ ಖಾನ್, ಅವನೊಬ್ಬ ದೊಡ್ಡ ದಾದ. ಅವನ ಹೆಸರು ಕೇಳಿದ್ರೆ ಎಲ್ಲ ಗಡಗಡ ನಡುಕ್ತಾರೆ. ಮತ್ತೊಬ್ಬ ಅವನ ದುಶ್ಮನ್, ನಮ್ಮ ಬಾಸ್ ಮಜೀದ್ ಖಾನ್. ಇವನೇನ ಮಜೀದ್ ಖಾನ್? ಇವನಲ್ಲೇ ಮಜೀದ್ ಖಾನು. ನಮ್ಮ ಮಜೀದ್ ಖಾನ್ ಬಳಿ ಇವನಂತ ಚಮಚ 100 ಮಂದಿ ಇದ್ದಾರೆ. ಅದರಲ್ಲಿ ಒಬ್ಬ ಸಣ್ಣ ಚಮಚ ಇವ. ಆಗಾಗ ಮಜೀದ್ ಖಾನ್ಗೂ ಕರೀಂ ಖಾನ್ಗೂ ಹೊಡೆದಾಟ ಆಗುವುದುಂಟು, ಆದ್ರೆ ಸಾಯೋದು ಮಾತ್ರ ಇಂಥ ಚಮಚಗಳೇ. ಅವರಿಬ್ಬರಿಗೆ ಏನಾಗುದಿಲ್ಲ, ಅವರು ಸುಖದಿಂದ ಇರುವವರು. SP ಜಾನ್ ಆಲ್ಬರ್ಟೋ ಬಂದಿದ್ದಾರೆ. बैठने के लिए बोलो. ಜಿ ಸಾಬ್. साहब अभी आ जाएंगे, बैठिए. वाह, ಸಲಾಮ್ ಅಲೈಕುಮ್ SP ಸಾಬ್. ಏನು, ನನ್ನ ಮಗ ಸಿತಾರ್ ನೋಡ್ತಿರುವಾಗ ಯಾರಾದ್ರೂ ಬಂದು ಡಿಸ್ಟರ್ಬ್ ಮಾಡಿದ್ರೆ ಐ ಡೋಂಟ್ ಲೈಕ್ ಇಟ್. ಓ, ನಿಮಗೆ ಕನ್ನಡನೂ ಬರುತ್ತಾ? ಕನ್ನಡಿಗರ ಹತ್ರ ಕನ್ನಡ ಮಾತಾಡೋದು ಅಂದ್ರೆ ನನಗೆ ಬಹಳ ಹೆಮ್ಮೆ. ನಾನ್ ಕನ್ನಡದವನು ಅಂತ ನಿಮ್ಗೆ ಹೇಗೆ ಗೊತ್ತು? ನೀವು ಮೈಸೂರಿನವರು, ನಿಮ್ಮ ಮದುವೆಗೆ 2 ಮಕ್ಕಳಿದೆ. ನಿಮ್ಮ ತಂದೆ ತಾಯಿಗಳು ಮೈಸೂರಿನಲ್ಲಿ ಸರಸ್ವತಿಪುರದಲ್ಲಿ 5ನೇ ಕ್ಲಾಸಲ್ಲಿ ಒಂದು ಸಣ್ಣ ಮನೆಯಲ್ಲಿದ್ದಾರೆ. ವೆರಿ ಗುಡ್. ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯನೇ ಇಲ್ಲ ಅಂತ ಕಾಣುತ್ತೆ. ನಿಂತೇ ಇದ್ದೀರಲ್ಲ, ಪ್ಲೀಸ್ ಸಿಟ್ ಡೌನ್, ಬೈಟಿಯೇ. ಥ್ಯಾಂಕ್ ಯು. ಈ ಫೋಟೋದಲ್ಲಿರೋ ವ್ಯಕ್ತಿ ಯಾರು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರಬಹುದು. ನೋಡಿ. ಯಾ ಅಲ್ಲ, ಯಾರಿವನು? ಸುನಿಲ್ ಅಂತ. ನಿನ್ನೆ ಇವನ್ ಕೊಲೆ ಆಗಿದೆ. ಅಯ್ಯೋ ಪಾಪ, ಮೇ ಹಿಸ್ ಸೋಲ್ ರೆಸ್ಟ್ ಇನ್ ಪೀಸ್. ಅದನ್ನ ನಿಮ್ ಕಡೆಯವರೇ ಮಾಡಿದ್ದಾರೆ ಅಂತ ಅನುಮಾನ ಬಂದಿದೆ. ಕರೀಂ ಖಾನ್, ಈ ತರ ಗ್ಯಾಂಗ್ ವಾಸ್ನಿಂದ ದೇಶದಲ್ಲಿ ಶಾಂತಿ ಸ್ಥಾಪನೆ ಮಾಡಕ್ಕಾಗೋಲ್ಲ. ಎಸ್, ಯು ಆರ್ ಕರೆಕ್ಟ್. ಈ ಬುದ್ಧಿವಾದನ ಆ ಮಜೀದ್ ಖಾನ್ ಹೋಗಿ ಹೇಳಿ, ಅವನ ಥರ ನಾನು ಕಟ್ಕ ಅಲ್ಲ. ಕಟ್ಕ ಅಲ್ಲದೆ ಇದ್ರೆ ಯಾಕೆ ಇಷ್ಟೊಂದು ಜನ ಗುಂಡಾಗಳನ್ನ ಇಟ್ಕೊಂಡಿದ್ದೀರಾ? ನನ್ನ ಪ್ರೊಟೆಕ್ಷನ್ಗೆ. ಇವ್ರುಗಳಿಲ್ಲ ಅಂದ್ರೆ ನೀವು ನನ್ನ ಪ್ರೊಟೆಕ್ಷನ್ ಕೊಡ್ತೀರಾ? ನೋ, ನೆವರ್. ನನಗೆ ಗೊತ್ತು ನೀವು ಕೊಡಲ್ಲ ಅಂತ, ಅದಕ್ಕೆ ಅವ್ರನ್ನೆಲ್ಲ ಬೆಳೆಸಿದ್ದೀನಿ. SP ಸಾಬ್, ಆ ಮಜೀದ್ ಖಾನ್ ನನ್ನ ಅಣ್ಣ ತಮ್ಮಂದರ್ನ, ನನ್ನ ತಂದೆ ತಾಯಿನ, ನನ್ನ ಹೆಂಡತಿನ, 10 ವರ್ಷ ಪ್ರೀತಿಯಿಂದ ಸಾಕಿದ ನನ್ನ ಮುದ್ದು ಮಗಳನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ಬಿಟ್ಟ. ಆಗ ನೀವಾಗಲಿ ನಿಮ್ಮ ಡಿಪಾರ್ಟ್ಮೆಂಟ್ ಆಗಲಿ ನನ್ನ ಸಹಾಯಕ್ಕೆ ಬರಲಿಲ್ಲ, ನನ್ನವರನ್ನು ಉಳಿಸಲಿಲ್ಲ. ಆ ಮಜೀದ್ ಖಾನ್ಗೆ ಸರಿಯಾದ ಪನಿಷ್ಮೆಂಟ್ ಕೊಡ್ಲಿಲ್ಲ. ಅದನ್ನ ಸಾಬೀತ್ ಮಾಡಕ್ಕೆ ಈ ತರ ಫೋಟೋಗಳನ್ನ ಲಕ್ಷಾಂತರ ತೋರಿಸಬಲ್ಲೆ. ನಾನು ಇಲ್ಲಿಗೆ ಬಂದಿರೋದು ನಿಮ್ ಕಥೆ ಕೇಳಿ ನಿಮ್ ಫೋಟೋಗಳು ನೋಡೋದಕ್ಕಲ್ಲ. ಈ ಕೊಲೆ ಬಗ್ಗೆ ನಿಮ್ ಗ್ಯಾಂಗ್ಸ್ಟರ್ಸ್ ಎಲ್ಲ ಎನ್ಕ್ವೈರಿ ಮಾಡೋದಕ್ಕೆ. ಕರೀರಿ ಅವ್ರನ್ನೆಲ್ಲ. SP ಸಾಬ್, ಇದು ನನ್ನ ಮನೆ, ಅವರೆಲ್ಲ ನನ್ನ ವ್ಯಕ್ತಿಗಳು. ವಾರಂಟ್ ಇಲ್ಲದೆ ಅವ್ರನ್ನೆಲ್ಲ ಎನ್ಕ್ವೈರ್ ಮಾಡಕ್ ಆಗಲ್ಲ. आपके पास वारंट है? नहीं. I really pity you, SP साहब.
ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ವಾರೆಂಟ್ ಸಮೇತ ಬರಬೇಕು ಅನ್ನೋ ಕೂಡ ಗೊತ್ತಾಗಲಿವಲ್ಲ ನಿಮಗೆ. ಐ ಆಮ್ ವೆರಿ ಸಾರಿ. ಯು ನೀಡ್ ನಾಟ್ ಬಿ ಸಾರಿ ಮಿಸ್ಟರ್ ಕರೀಂ ಖಾನ್. ಈ ಜಾನ್ ಆಲ್ಬರ್ಟೋ ನೆಕ್ಸ್ಟ್ ಟೈಮ್ ನಿಮ್ಮನ್ನು ಮೀಟ್ ಮಾಡೋದು ವಾರೆಂಟ್ ಜೊತೆನಲ್ಲಿ. ಮಿಸ್ಟರ್ ಆಲ್ಬರ್ಟೋ, ನಾನು ನಿಮ್ಮನ್ನು ಎದುರು ನೋಡ್ತಾ ಇರ್ತೀನಿ, ಸಾಕ್ಷ್ಯಾಧಾರಗಳ ಸಮೇತ ವಾರೆಂಟ್ ತರ್ತೀನಿ ಅಂತ. ಶೂರ್. ರೆಡಿ? ಸುನೀಲ್ನ ಕೊಲೆ ಮಾಡಿದ ರಾಜೇಶ್ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೋಬಾರ್ದು. ಒಂದು ವೇಳೆ ಸಿಕ್ಕಾಕೊಂಡ್ರು ಸಹ ಆ ರಾಜೇಶ್ ಬಾಯ್ನ ಪರ್ಮನೆಂಟ್ ಆಗಿ ಮುಚ್ಚಿಸ್ಬಿಡ್ತೀನಿ. ಆಮೇಲೆ ನೋಡು, ಪಾಪ ಸುನೀಲ್ ಮನೆಗೆ ಹೋಗಿ ನೋಡು, ಆ ಮಜ್ಜಿದ್ ಏನಾದ್ರು ಸಹಾಯ ಮಾಡಿದಾನೋ ಇಲ್ಲೋ ಅಂತ. ನನ್ನ ಕಡೆಯಿಂದ 1 ಲಕ್ಷ ರೂಪಾಯಿ ಕೊಟ್ಬಿಡು. ಜಿ ಸರ್. ರೆಡಿ? ಆ ಮಸೀದ್ಗೆ ಸುದ್ದಿ ತಿಳಿಸ್ಬಿಡು, ನಮ್ಮ ಕಡೆಯವನು ಒಬ್ಬ ಸತ್ತ ಅಂದ್ರೆ ಅವನ ಕಡೆಯವರು 4 ಜನ ಸಾಯ್ತಾರೆ ಅಂತ. ಏನಣ್ಣ ಬಹಳ ಹೊತ್ತಿನಿಂದ ಬರೀತಿದ್ದಿ, ಊಟ ಕೂಡ ಬರ್ದೆ? ನಮ್ಮ ಹಳ್ಳಿ ಕಾಗ್ದ ಬರಿತಾ ಇದ್ದೀನಮ್ಮ. ನಿಮ್ ತಂದೆ ತಾಯಿಗೆ ನಿಮ್ ತಂಗಿರ್ಗೆ ನನ್ ಸಲಾಂ ತಿಳಿಸೋಣ. ನಮ್ಮ ತಂದೆ ತಾಯಿ ಯೋಗಕ್ಷೇಮನ ನನ್ನ ಸ್ನೇಹಿತನ ಕಾಗ್ದ ಬರೆದು ತಿಳ್ಕೊತಾ ಇದ್ದೀನಿ. ಯಾಕಣ್ಣ? ದೇವತಾರ್ಚನೆ ಮಾಡ್ತಿದ್ದ ಈ ಕೈಗಳು ಎಂಜಿನ್ ಲೋಟ ತೊಳಿತಾ ಇರೋ ವಿಷಯ ಅವ್ರಿಗೆ ತಿಳಿದ್ರೆ ಅವರೆಷ್ಟೊಂದು ನೊಂದ್ಕೋಬಹುದು. ಸರಿ, ಅದಿರ್ಲಿ, ಊಟ ಕೊಡು. ಅದೇ ಇದ್ರ ಇದ್ರ अबे सच बता, कौन है तू? ये क्या है? ಜನವಾರ. यानी कि तू बम्मन है? हाँ? क्यों बे, ये चैन कहाँ से उड़ाया तू? ನಮ್ಮ ತಾಯಿ ಕೊಟ್ಟಿದ್ದು. तेरे जैसे आदमी को इस चैन की क्या जरूरत है बे? छोड़ आगे बिड़ो, छोड़ ಅವನ ಜೊತೆ ದೇಶ ಕಟ್ಕೊಂಡು ನಾವಿಲ್ಲಿ ಬಾಳಕ್ಕಾಗಲ್ಲ ಕಣೋ. साले बुड्ढे, तूने अपने को झूठ बोला क्या? भाई साहब मुझे माफ कर दो. मार्टिन किसी को माफ नहीं करता, कभी नहीं. तूने अपने को झूठ बोला है? अगर कल तक तूने 500 रुपए नहीं पहुंचाए तो मैं तुम्हारा इस मोहल्ले में जीना मुश्किल कर दूंगा, समझे? चलो भाई साहब. ತಪ್ಪು ಮಾಡಿದೆ, ನಾನ್ ತಪ್ಪು ಮಾಡಿದೆ. ನೀವೆಂತ ತಪ್ಪು ಮಾಡಿದ್ರಿ ಅಹಮದ್ ಬಾಯ್? ಇವನ ಮೇಲೆ ನಾನು ಕರುಣೆ ತೋರಿಸಿದ ತಪ್ಪಲ್ವಾ? ಇವನಿಗೆ ನಾನು ಜಾಗ ಕೊಟ್ಟಿದ್ ತಪ್ಪಲ್ವಾ? ಇದ್ರಲ್ಲಿ ನಂದೇನ್ ತಪ್ಪಿದೆ? ಏ, ನೀನೇನ್ ಮಾತಾಡೋ ಜರೂರತ್ತಿಲ್ಲ. ದೊಡ್ಡ ಸಲಾಮ್ ತಗೋ. ತೊಲಗ ಇಲ್ಲಿಂದ. ಏನ್ ನನ್ ಸರ್ವನಾಶ ಮಾಡ್ಬೇಕು ಅಂತ ಬಂದಿದ್ಯಾನೋ? ಏ, ಪನ್ನುಟ್ಟಿ ಮಾರ್ಕೊಂಡು 2 ಹೊತ್ತಿನ ಕೂಳಿಗೆ ಒದ್ದಾಡ್ತಾ ಇರೋ ನನ್ನ ಆ ಮಾರ್ಟಿನ್ 500 ರೂಪಾಯಿ ಒಂದೇ ಸಾರಿ ಕೊಡು ಅಂತಲ್ಲ, ಎಲ್ಲಿಂದ ಕೊಡ್ಲು? ಏ, ನಿನ್ನ ಹತ್ರ ಇದೆಯೇನೋ? ಇದ್ರು ಕೊಡೋ. ಯಾ ಖುದಾ, ಏನು ಪಜಿತಿ ಬಂತಪ್ಪ ನನಗೆ. ನಾಳೆ ಬೆಳಿಗ್ಗೆ 500 ರೂಪಾಯಿ ಕೊಡದೆ ಹೋದ್ರೆ ನನ್ನ ಕುತ್ತಿಗೆ ತೆಗಿಯೋಕ್ಕೂ ಹೇಸಲ್ವಲ್ಲ ಮಾರ್ಟಿನ್. ಏಯ್, ಏನು ಏನು ನೋಡ್ತಾ ನಿಂತಿದ್ಯಾ? ಜಾವ್, ಚಲೆ ಜಾವ್. ಅಪ್ಪಾಜಾನ್, ಅಣ್ಣ ಎಲ್ಲಿಗೆ ಹೋಗ್ತಾನೆ? ಕಬ್ರಸ್ತಾನಕ್ಕೆ. ಇಲ್ಲದೆ ಹೋದ್ರ ಮಾರ್ಟಿನ್ ನನ್ನ ಮನೇನ ಕಬ್ರಸ್ತಾನ ಮಾಡ್ತಾನಲ್ಲ. ಅಪ್ಪಾಜಾನ್, ಈ ಜಾಗ ಮೊದಲು ವರದರಾಜ್ ಮೊದಲಾರಿಗೆ ಸೇರಿದ್ದು, ಈಗದು ಮಜೀದ್ ಖಾನದು. ಈ ಏರಿಯಾದಲ್ಲಿ ನನ್ನ ಹೆಸರಲ್ಲಿ ಗೊತ್ತುಂಟಾ? ಜೋನ್ ಎಂದು. ರಾಕೆಟ್ ತಯಾರಾಗೋದು ಅಮೆರಿಕದಲ್ಲಲ್ವಾ? ಆದ್ರೆ ಈ ಜಾಗದ ಮಹತ್ವ ಗೊತ್ತುಂಟಾ? ಇಲ್ಲಿ ಅದರ ಒರಿಜಿನಲ್ ಡೂಪ್ಲಿಕೇಟ್ ಎರಡೂ ಸಿಗ್ಲಿಕ್ಕುಂಟು. ಇದೇ ನನ್ನ ಮನೆ, ಇದೇ ನನ್ನ ಪೆಲೆ, ಇದೇ ನನ್ನ ಪ್ರಿಸನ್ನು ಕೂಡ. ಮುಂಜಾನೆ 2 ತಾಸು ಮಾತ್ರ ನಾನು ಇಲ್ಲಿರುವ. ಉಳಿದ ಸಮಯ ನೀನ್ ಇಲ್ಲಿ ಆರಾಮದಿಂದ ಇರಬಹುದು. ನಿನ್ಗೆ ಬೇಸರ ಆಗ್ತಾ ಉಂಟಾ? ನೀನ್ ಇಲ್ಲಿ ಕೂಡು. ನಾ ಚಹಾ ತಂದು ಕೊಟ್ಟು ನನ್ನ ಮಾತು ಮುಂದುವರಿಸ್ತೇನೆ, ಆಯ್ತಾ? ನಿಲ್ಲು. ಹಸುವಿಂದ ಕಾಲನ್ನು ಹಿಂದಕ್ಕೆ ತೆಗಿ. ಇದು ಜೈಲಲ್ಲ, ಸುಸಂಸ್ಕೃತರು ಶ್ರೋತ್ರಿಯರು ವಾಸ ಮಾಡೋ ದೇವಸ್ಥಾನ.
ಇಲ್ಲಿ ನಿನ್ನಂಥ ಕಳ್ಳ ಕಾಕರಿಗೆ ಪುಂಡರಿಗೆ ಸ್ಥಾನ ಇಲ್ಲ. ಅಪ್ಪ, ನಾನು ನಿನ್ನ ಮಗ ಶಂಕರ ಅಪ್ಪ. ಯಾವತ್ತು ನನ್ನ ಮಗ ಪೊಲೀಸ್ನವರಿಂದ ವಧೆ ತಿಂದು ಕಳ್ಳ ಅನ್ನು ಬೀರ್ದು ಹೊತ್ತರು ಅವತ್ತೇ ಅವನು ನನ್ನ ಪಾಲಕ್ ಸತ್ತು ಹೋದ. ಮಾಡ್ಬೇಕಾದ ಕರ್ಮನೆಲ್ಲ ಮಾಡಿ ಮುಗಿಸಾಯ್ತು. ಇನ್ನು 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 ನನಗೆ ಗಂಡು ಸಂತತಿನೇ ಇಲ್ಲ. ಅಪ್ಪ, ನಾನು ತಪ್ಪಾಣಿಲ್ಲಪ್ಪ. ಹಾಗಿದ್ರೆ ಊರಿನ ಮುಖ್ಯಸ್ಥರ ಮುಂದೆ ನೀನ್ ನಿರಪರಾಧಿ ಅಂತ ನಿರೂಪಿಸಿ ಆಮೇಲೆ ಮನೆ ಹೊಸಲೊಳಗೆ ಕಾಲಿಡು. ನಿಲ್ಲು ಶಂಕರ. ಇನ್ನೊಂದು ಹೆಜ್ಜೆ ಮುಂದಿಡೋಕ್ ಮುಂಚೆ ನಿನಗೆ ಗಂಡ ಬೇಕು ಮಗ ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ಕೊ. ಯಾಕ್ರಿ ನಾನು ಹೀಗೆ ಪರೀಕ್ಷೆ ಮಾಡ್ತಿದ್ದೀರಾ? ನನಗೆ ನೀವಿಬ್ರು ಬೇಕ್ರಿ. ಅದು ಮಾತ್ರ ಸಾಧ್ಯ ಇಲ್ಲ. ನಿನಗೆ ನಿನ್ ಮಗನೇ ಬೇಕಿದ್ರೆ ನೀನ್ ವಿಧವೆ ಆಗೋಗ್ತಾ ಯಾರಾಗ. ಅಯ್ಯೋ ಶಿವ ಶಿವ, ಅವ್ರು ಮಾತ್ರ ನನ್ ಶವಕ್ ಬೆಂಕಿನೂ ಇಡ್ಕೊ. ಕೆಟ್ಟದ್ದನ್ನೆಲ್ಲ ಮಾತಾಡ್ಬೇಡಿ ಅಂದ್ರೆ ಹಠ ಮಾಡ್ಬೇಡಿ. ನಮ್ ಶಂಕರಿಗೆ ಈ ಮನೆ, ದೇವಸ್ಥಾನ, ವೇದಾಧ್ಯಯನ ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ ರೀ. ಅವನು ಎಲ್ಲಿಗೆ ಅಂತ ಹೋಗ್ತಾನ್ರಿ? ಅದು ಅವನ ಹಣೆ ಬರ. ನೀನೇ ಅವನು ಹೇಳಿ ಕಳಿಸ್ತೀಯೋ ಇಲ್ಲ ನಾನೇ ಅವ್ನು ಕುತ್ತಿಗೆ ಹಿಡ್ದು ಆಚೆಗೆ ದಬ್ಬು. ನಾನೇ ಹೇಳಿ ಕಳಿಸ್ತೀನಿ. ಶಂಕರು, ಶಂಕರ್ ಶಂಕರು, ಬಾಪ ಇಲ್ಲಿ ಬಾರೋ ಬಾರೋ. ಬೇಡಮ್ಮ, ನನ್ ತಡಿಬೇಡಮ್ಮ. ಮೇಲು ಬಾಯಿಂದನು ಶಂಕರ ನೀ ಮನೆ ಬಿಟ್ಬಿಟ್ಟು ಹೊರಸೋಗು ಅಂತ ಕೇಳಿ ತಡ್ಕೊಳ್ಳೋ ಶಕ್ತಿ ನನಗಿಲ್ಲಮ್ಮ. ನಿಮ್ಮಪ್ಪ ಎಷ್ಟು ಹಠವಾದಿ ಅಂತ ನಿನಗೆ ಗೊತ್ತಿಲ್ವೇನೋ? ಅವ್ರ ಮಗ ನಾನು, ನನಗೆ ಎಷ್ಟು ಹಠ ಇರಬಾರ್ದು. ಇರ್ಬೇಕಾದ್ದೇನೋ ಸಹಜನಪ್ಪ. ಇದೇ ಹಠದಿಂದ ನೀನು ಬದುಕಿ ನೀನ್ ನಿರಪರಾಧಿ ಅನ್ನೋದನ್ನ ನಿರೂಪಿಸ್ಬೇಕು. ಆ ಶಕ್ತಿ ಭಗವಂತ ನೆನಕೊಳ್ಳಿ. ಇದೇ ನಿನ್ನ ತಾಯಿ ಆಶೀರ್ವಾದನಪ್ಪ, ನಿನ್ನ ತಾಯಿ ಆಶೀರ್ವಾದ. ಶಂಕರು, ತಗೊಳ್ಳೋ. ಬೇಡಮ್ಮ, ಅಪ್ಪನಿಗೆ ಏನಾದ್ರೂ ಗೊತ್ತಾದ್ರೆ? ಇಲ್ಲಪ್ಪ, ಇದು ನಿಮ್ಮ ಅಪ್ಪಂದಲ್ಲ. ನೀನ್ ಹುಟ್ಟಿದಾಗ ನನ್ನ ತಾಯಿ ನಿನಗೆ ಅಂತ ಕೊಟ್ಟಿದ್ದು. ತಗೋಕಂದ. ಬೇಡಮ್ಮ, ಆಪತ್ಕಾಲಕ್ಕಾಗುತ್ತೆ. ಬೇಡ ಬೇಡ, ತಗೊಳ್ಳೋ. ತಗೋ ರಾಜ. ಕಂದ. ಅಮ್ಮ, ಇದು ಬಂದೆ. ಬಟ್ಟ ಇಡಿ, ಈಚೆ ಕುಡಿ. ಆ ಮಾರ್ಟಿನಲ್ಲಿ ಇರ್ತಾನೆ. ಅವ ಎಲ್ಲಿ? ಯಾರಲ್ಲಾದ್ರೂ ದನ ಬಡ್ದಾಗ ಬಡಿತಿರ್ತಾನಷ್ಟೇ. ಅದೇ ಎಲ್ಲಿ? ಅವನ ಆ ಕಡೆ ಉಂಟಲ್ಲ ಅಲ್ಲಿ. ಬಾ ಹೋಗೋಣ. ಈಗಲ್ಲಿ ಸಿಗ್ತಾನೆ ಮರ. ಮುಂಜಾನೆ ಬೇಕಾದ್ರೆ ನೋಡುವ. ಅದು ನಾನು ಮಾತ್ರ ಬರ್ಲಿಕ್ಕಿಲ್ಲ. ಅವ ನನ್ನ ಮೈಮೂಳೆ ಮುರಿದ್ರೆ ನನ್ನಲ್ಲಿ ಖರ್ಚು ಮಾಡ್ಲಿಕ್ಕೆ ಹಣ ಇಲ್ಲ. ನೀನು ಮೊದ್ಲೇ ಪುಳಿಚಾರು. ನಿನ್ಗೆ ಅವನ ಸವಸ ಬೇಡ. ಅವನು ಯಾರಾದ್ರೂ ಸರಿ, ನನ್ನ ಚೈನ್ ನನಗೆ ಬೇಕೇ ಬೇಕು. नन चैन कोडो. क्या? मेरा चैन वापस कोडो. चेन चाहिए? ले ले, लेकिन मुझे मारने के बाद. ನಿನಗೆ ಚೈನ್ ಬೇಕಾದ್ರೆ ಅವನ ಜೊತೆ ಫೈಟ್ ಮಾಡಿ ಸೋಲಿಸಬೇಕಂತೆ. ಶಂಕರ್ ಭಯ್ಯ, ಇದೆಂತದ್ದು? ಅವನಿನ್ನ ಮೂಳೆ ಮುರಿತಾನೆ. ಆ ಚೈನ್ ಆಸೆ ಬಿಟ್ಟು ಬಿಡು. ಶಂಕರ್ ಭಯ್ಯ ಗೆಲ್ಲೋದು 20, 30 ರೂಪಾಯಿ. 30ಕ್ಕೆ 50 ಕಟ್ತೀಯಾ? ಹಂಗಂತೀಯ? ಹಂಗಾದ್ರೆ ತಗೋ. ಶಂಕರ್ ಮೇಲೆ ಕಟ್ಟಿ ಬಿಟ್ಟು ಬುದ್ಧಿ ಐತೇನೆಯ? ಮುಂದೆ ಅವನು ಗೆಲ್ತಾನ. 10ಕ್ಕೆ 50.
எத்தான் செய்யப்பா கட்டுறியா வேணா பையா 10க்கு 20யா வேணா பையா 20க்கு 40யா பயாண்ணா 20க்கு 50யா அப்படியா ನೀನು ಬೊಮ್ಮನಕ ಬಚ್ಚ ಅಂತ ತಿಳಿದು ನಿನ್ನ ಮೇಲೆ ದುಡ್ಡು ಕಟ್ಟಿದ್ನಲ್ಲ ನನಗೆ ಬುದ್ಧಿ ಇಲ್ಲ ಶಂಕರ ಭಯ್ಯ ಹೇಳು ಆ ರಂಡ ಮಗನಿಗೆ ಹೊಡಿ ಚೇಂಜ್ ಬೇಡವಾ ಬೇಡವಾ ಹೇಳು ಹೇಳು ಇವತ್ತು ಶಂಕರಣ್ಣ ಮಾರ್ಟಿನ್ಗೆ ಹೊಡೆದು ಹಂಗ ನೀರ್ಗಾಯ ಮಾಡಿದ್ದಾನೆ ಇವತ್ತಿಂದ ಶಂಕರಣ್ಣ ಈ ಏರಿಯಾದ ದಾದ ಕೊಡು ಬೇಟಾ ಎಳ್ನೀರು ಕುಡಿ ಶಂಕರ್ ದಾದ अंदर बैठो ನಿನಗೆ ಹಣದ ಅವಶ್ಯಕತೆ ಇದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಅಡ್ರೆಸ್ ಬಂದು ನೋಡು ಓಕೆ ಆ ಕರೀಂ ಖಾನು ರೆಡ್ಡಿ ಬಗ್ಗೆ ನಿನಗೆ ಗೊತ್ತಾ? ಅಯ್ಯೋ ಕರೀಂ ಖಾನ ಅವನ ಬಗ್ಗೆ ಯಾಕೆ ಮಾತಾಡ್ತಿ ಮರ ಈ ತಂಪೊತ್ನಲ್ಲಿ ಅವ್ರ ಕಸಬೇನು ಅವ್ರು ಏನ್ ಮಾಡ್ತಾರೆ ಅಂತ ನಾನು ತಿಳ್ಕೋಬೇಕು. ಅವನ ದಂಧೆ ಸ್ಮಗ್ಲಿಂಗು ಸರ್ಕಾರ ಅವನ ಕೈಯಲ್ಲುಂಟು ರಾಜಕಾರಣಿಗಳು ಕಿಸೆಯಲ್ಲಿ ಇರ್ತಾರೆ ಭಾರಿ ಇನ್ಫ್ಲೂಯೆನ್ಸ್ ಪಾರ್ಟಿ ಮಾರ ಅಷ್ಟೇ ಡೇಂಜರ್ ಕೂಡ ಈ ರೆಡ್ಡಿ ಅವನ PA ಇವು ಅವನಿಗಿಂತ ಡಬಲ್ ಡೇಂಜರ್ ಅವನ ಹತ್ರ ಹೋದ್ರೆ ದುಡ್ಡು ಸಂಪಾದಿಸ್ಬೋದಾ? ಸಂಪಾದಿಸುವುದಾ ನೀನು ಸುಮ್ಮನೆ ಅವನ ಬಳಿ ಹೋದ್ರೆ ಸಾಕು ದುಡ್ಡು ತಾನಾಗೆ ನಿನ್ನ ಬಳಿಗೆ ಬರ್ತದೆ ನಡಿ ಹಾಗಾದ್ರೆ ಹೋಗೋಣ. ನಾನು ಬರ್ಲಿಕ್ಕಿಲ್ಲ ಮಾರೆ ಅದು ನನಗೆ ನೋ ಎಂಟ್ರಿ ಅಲ್ವಾ ಯಾಕೆ? ನಾನು ಮಾಲ್ ತರೋದು ಮಜೀದ್ ಖಾನ್ ಹತ್ರ ಅಲ್ವಾ ನಾನು ಕರೀಂ ಖಾನ್ ಬಳಿ ಹೋದದ್ದು ಮಜೀದ್ ಖಾನ್ ತಿಳಿದದ್ದೇ ಆದ್ರೆ ನನ್ನ ಬ್ರೈನು ಕಿಡ್ನಿ ಕಣ್ಣು ಎಲ್ಲ ತೆಗೆದು ಎಕ್ಸ್ಪೋರ್ಟ್ ಮಾಡಿಬಿಡ್ತಾನೆ ನೀನು ಬೇಕಾದ್ರೆ ಹೋಗ್ಬಾ ನಾನು ಬರ್ಲಿಕ್ಕಿಲ್ಲ ಮಾರೆ ನನಗೆ ಇನ್ನೂ ಸ್ವಲ್ಪ ದಿವಸ ಬದುಕೊಂಡು ನೀನು ಹೋಗಿ ಬಾ ನಾ ಬರ್ತೆ ಏಯ್ ನಿಂತ್ಕೊಳ್ಳೋ. Do anything you know. No, Please. the whole world is round. That's a bad joke. ಪಾಪಿ ಕೊ ಡ್ರಾಪ್ ಮಾಡ್ತೀನಿ. ನೀನ್ ಎಷ್ಟ್ ಕರೆದ್ರು ನಿನ್ ಜೊತೆ ನಾನಿವತ್ ಬರೋಣ. Come on, yeah, just for once. Sorry. Shit. कैसे हो?
Bye. Hey, my books. Oh, sorry. Bye. 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 See you. Bye. See you. ಶಂಕರ್ ಭಯ್ಯ, ನೀನು ಇಲ್ಲಿ ಯಾವಾಗ ಬಂದೆ? ಯಾರ ಹುಡುಗ? ಕ್ಲಾಸ್ಮೇಟ್ ಆದ್ರೆ ಕಾಲೇಜ್ನಲ್ಲಿ. ಇಲ್ಲಿಗೆ ಯಾಕೆ ಬಂದಿದ್ದ? ಸುಮ್ಮನೆ. ಸುಳ್ಳು ಹೇಳ್ಬೇಡ. ನೀನು ಅವ್ನು ಪ್ರೀತಿಸ್ತಿದ್ಯಾ? ಅವನ್ ನಿನ್ನ ಪ್ರೀತಿಸ್ತಾನೆ. ಅವನ ಹೆಸರು? ಇಬ್ರಾಹಿಂ. ಅವ್ರ ತಂದೆ ತಾಯಿ ಯಾರು? ಗೊತ್ತಿಲ್ಲ. ಪ್ರೀತಿ ಮಾಡೋದು ಗೊತ್ತಾ? ಸರಿ, ಮನೆಗೆ ಹೋಗು. ಶಂಕರ್ ಭಯ್ಯ, ಈ ವಿಷಯನ ಅಪ್ಪಾಜನಿಗೆ ತಿಳಿಸ್ಬೇಡ. ಹೋಗು ಮನೆಗೆ. ಬಾ ಬಾ ಒಳಗೆ. ಸಾಬ್, ಇವನ್ ಯಾರು? ಮಾರ್ಟಿನ್ ಸೊಂಟ ಮುರಿದು ಇಡೀ ಹಾರ್ಬರ್ ಲ್ಯಾಂಡ್ ಏರಿಯಾಗೆ ದಾದ ಆಗಿರೋನು. ಹೇಗಾದ್ರೂ ಮಾಡಿ ಹಣ ಸಂಪಾದನೆ ಮಾಡ್ಬೇಕು ಅಂತ ಮಂಗಳೂರಿನಿಂದ ಬಾಂಬೆಗೆ ಬಂದಿದ್ದಾನೆ. ಕರೀಂ ಸಾಬ್, ಇವನು ಡೇರಿಂಗ್ ಡ್ಯಾಶಿಂಗ್ ಹೀರೋ. ನನಗೆ ಹೊಗಳಿಕೆ ಮಾತು ಬೇಕಾಗಿಲ್ಲ. ನಿನ್ನ ಹೆಸರೇನು? ಶಂಕರ್. ನನಗೆ ನಿಯತ್ತಿನ ಕೆಲಸಗಾರರ ಅವಶ್ಯಕತೆ ಇದೆ ಶಂಕರ್ ಬಾಬು. ನೀನು ನಿಯತ್ತಿನ ಕೆಲಸ ಮಾಡಿದ್ರೆ ನಿನಗೆ ಎಷ್ಟು ಬೇಕಾದ್ರೂ ಹಣ ಸಿಗುತ್ತೆ. ಗೌರಿ, ಈ ಪ್ರಪಂಚದಲ್ಲಿ ಹಣಕ್ಕೆ ಪ್ರಾಮುಖ್ಯತೆ ಗುಣಕ್ಕಲ್ಲ ಅಂತ ನನಗೀಗ ಗೊತ್ತಾಯ್ತು. ನಾವು ಶ್ರೀಮಂತರಾಗಿದ್ರೆ ಈ ಅಪಾದನೆ ನನ್ನ ಮೇಲೆ ಬರ್ತಾ ಇರಲಿಲ್ಲ. ಹೇಗಾದ್ರೂ ಹಣ ಸಂಪಾದನೆ ಮಾಡಿ ನಾನು ನಿರಪರಾಧಿ ಅಂತ ಸಾಬೀತು ಮಾಡ್ತೀನಿ. ನಿಮ್ಮಗಳ ಮದುವೆ ಮಾಡಿ ಅಣ್ಣನಾಗಿ ನನ್ನ ಕರ್ತವ್ಯನ ತೀರಿಸ್ತೀನಮ್ಮ. ಇವತ್ತು ನನ್ನನ್ನು ನಾನೇ ಮಾರ್ಕೋತಾ ಇದ್ದೀನಿ. रेडी? काम के बारे में समझा देना. अच्छा साहब. शंकर, चलो. Do you have a letter, please? It's in my bag. I'm Smita. I'm Shankar. ಮಾಲ್ ಕೊಟ್ಟು ಕ್ಯಾಶ್ ತಗೊಂಡ.
ಕಂಗ್ರ್ಯಾಚುಲೇಷನ್ ಶಂಕರ್ ಬೇಟೆ. ನೀನು ಮೊದಲೇ ಪರೀಕ್ಷೆಯಲ್ಲಿ ಗೆದ್ದುಬಿಟ್ಟೆ. ರೆಡಿ? ಹೇ ಸಬ್ ತುಮಾರಾ ಹೈ. ನನಗೊಂದು ಉಪಕಾರ ಮಾಡ್ತೀಯಾ? ಹೇಳೋ ಶಂಕರ. ನಾ ಸಂಪಾದಿಸಿದ ಹಣನ ನಿನ್ನ ವಿಳಾಸಕ್ಕೆ ಕಳಿಸ್ತೀನಿ. ಅದನ್ನ ನನ್ನ ತಂದೆ ತಾಯಿ ತಂಗಿರಿಗೆ ನೀನ್ ಕೊಟ್ಟು ಅವ್ರನ್ನ ಕಾಪಾಡು. ನಿನ್ನ ಸ್ನೇಹಿತನಾಗಿ ಅಷ್ಟು ಮಾಡದಿದ್ರೆ ಹೇಗೆ? ನೀನ್ ನಿಶ್ಚಿಂತೆಯಾಗಿ ಹೋಗಿ ಬಾ. ಮೈ ಡಿಯರ್ ವಿಶ್ವ, ಈ ದಿನ 10,000 ರೂಪಾಯಿಗಳನ್ನ ಕಳಿಸಿದ್ದೇನೆ. ಆದಷ್ಟು ಬೇಗ ಇನ್ನೂ ಹಣ ಕಳಿಸ್ತೇನೆ. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆಂದು ನಾನು ಭಾವಿಸಿರುತ್ತೇನೆ. ನನ್ನ ಬಗ್ಗೆ ಮತ್ತು ನನ್ನ ಅಡ್ರೆಸ್ಸಿನ ಬಗ್ಗೆ ಮನೆಯಲ್ಲಿ ಯಾರಿಗೂ ಹೇಳಿಬಿಡ್ಬೇಡ. ಉಮಾ ಗೌರಿ ಹೇಗಿದ್ದಾರೆ ಅವರಿಗೆ ನನ್ನ ಆಶೀರ್ವಾದ ತಿಳಿಸು. ಮುಂದಿನ ವಿಷಯಕ್ಕೆ ಮತ್ತೆ ಕಾಗದ ಬರೀತೇನೆ. ಎಂತಿ ನಿನ್ನ ವಿಶ್ವಾಸಿ ಶಂಕರ್. ಕ್ಯಾ ಕರ್ ರಹೆ ಹೋ ಶಂಕರ್? ಸಲಾಂ ಸಾಬ್. ನನ್ನ ಸ್ನೇಹಿತನ ಕಾಗದ ಬರೀತಾ ಇದ್ದೆ. ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದೆ. ಏನ್ ವಿಷಯ? ಬೈಟು. ತುಂಬಾ ಅರ್ಜೆಂಟ್ ಕೆಲಸ ಇತ್ತು, ಇಸ್ಲಿಯೇ ಹಮ್ ಖುದ್ ಆ ಗಯೆ. ಶಂಕರ್, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಡೈಮಂಡ್ಸು ಈಗ ವಿಕ್ಟರಿನೋ ಶಿಪ್ಪಲ್ಲಿ ಸಿಕ್ಕಾಕೊಂಡಿದೆ. ಅದೀಗ ಹಾರ್ಬರ್ ನಿಂತಿದೆ. ಕಸ್ಟಮ್ಸ್ನವರು ಆ ಡೈಮಂಡ್ಸ್ನ ಹುಡುಕ್ತಾ ಇದ್ದಾರೆ. ಅದು ಅವ್ರ ಕೈ ಸಿಗೋದಕ್ಕೆ ಮುಂಚೆ ನಮ್ಮ ಕೈಗೆ ಸಿಗಬೇಕು. ಆ ಕೆಲಸನ ನೀನು ರೆಡ್ಡಿ ಮಾಡಬೇಕು. ಸಾರಿ ಸರ್, ನನ್ನ ಜೊತೆ ಸ್ಮಿತಾ ಇದ್ರೆ ಸರ್. ओके ओके लेकिन सिक्योरिटी बहुत टाइट है. होशियार से काम करना. ಸಾಬ್, ಆ ಡೈಮಂಡ್ಸ್ ಶಿಪ್ನ ಯಾವ ಭಾಗದಲ್ಲಿದೆ? बेटी, इसके बारे में हम शंकर को बताएंगे. तुम सिर्फ इसके साथ देना, ठीक है?
तुम इतने साल करीम के चेले बनकर रहे हो और आज मेरे पास काम मांगने आए हो। मैं तुम पर यकीन कैसे कर सकता हूँ? ಹಾಗಲ್ಲ ಮಜಿದ್ ಭಾಯ್, ಆ ಶಂಕರ್ ಬಾಬುನ ನಾನೇ ಕರೀಂ ಸಾಬ್ ಹತ್ರ ಸೇರಿಸಿದ್ದು. ಆದ್ರೆ ಇವತ್ತು ಅವನೇ ನನ್ನನ್ನು ದೂರ ತಳ್ತಿದ್ದಾನೆ. ನಾನ್ ಸ್ವಲ್ಪ ದಿವಸದ ಮಟ್ಟಿಗೆ ಅದೇ ಗ್ಯಾಂಗ್ನಲ್ಲಿದ್ದು ನಿನಗೆಲ್ಲ ಇನ್ಫಾರ್ಮೇಶನ್ಸ್ ಕೊಡ್ತಾ ಇರ್ತೀನಿ. ಆಗ್ಲಾದ್ರೂ ನಿನಗೆ ನನ್ನ ಮೇಲೆ ಭರೋಸಾ ಬರ್ಬೋದು. Do that and then you can join my gang. Be careful. ಓಕೆ. ಎಂಕೆ ಸಾಬ್, ಆ ಕರೀಂ ಖಾನ್ ಒಬ್ಬ ಕೊಲೆಗಾರ, ಸ್ಮಗ್ಲರ್, ಅಂಡರ್ವರ್ಲ್ಡ್ ಡಾನ್. ನಾನು ಅವನ ಚೇಲ, ಅವನ ಎಲ್ಲಾ ಕೃತ್ಯಗಳಿಗೂ ನಾನೇ ಪ್ರತ್ಯಕ್ಷ ಸಾಕ್ಷಿ ಅಂತ ಇವನು ಬರ್ಕೊಟ್ರೆ ನಾನು ಆ ಕರೀಂ ಖಾನ್ನ ಅರೆಸ್ಟ್ ಮಾಡಿ ಗಲ್ಲಿಗೇರಿಸಬಹುದು. ಎಸ್ಮೆ ಸೈನ್ ಕರೋ. Come on, sign that confession. ನೋ. If you sign that, I will leave. ನೋ. Oh, I say. Salim. Sign karo. ನಾನು ಸೈನ್ ಮಾಡಲ್ಲ. Sign karo ise. ನಾನು ಮಾಡಲ್ಲ. बोलो, sign करता है कि नहीं? सलीम, इस साले को करीम खान के मोहल्ले में फेंक दो. साहब, शंकर, केके साहब आए हैं. नहीं बेटा नहीं, तुम सो जाओ. ಅಲ್ಲಾಹ್ ಕೃಪೆಯಿಂದ ನೀನ್ ಬಚಾವಾದೆ. ಶಂಕರ್, ಆ ಮಜೀದ್ ಖಾನ್ ನಿನಗೆ ಅಷ್ಟೊಂದು ಹಿಂಸೆ ಕೊಟ್ಟರು ಸಹ ನೀನ್ ನನ್ನ ಬಗ್ಗೆ ಬಾಯ್ ಬಿಡ್ದಿದ್ದು ಕೇಳಿ ಹಮ್ ಬಹುತ್ ಬಹುತ್ ಖುಷ್ ಹೈ. ಸ್ಮಿತಾ, साहब, शंकर पूर्ण गुण ಆಗೋ ತನಕ उसका देखभाल करना. अच्छा साहब. तुम आराम करो बेटा. खुदा हाफिज. हाँ हाँ हाँ. ಸ್ಮಿತಾ, ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ಯಾರು? ನಾನೇ? ಯಾಕೆ ಡೌಟಾ? ನಾನು. ಏನ್ ಯೋಚನೆ ಮಾಡ್ತಿದ್ಯಾ? ನಿಮ್ಮೂರ್ಗೆ ಮನೆ ಆರ್ಡರ್ ಕಳ್ಸಾಯ್ತು. ವಾಟ್? ನೀನ್ ಕಳ್ಸಿದ್ಯಾ? ಅಡ್ರೆಸ್ ಯಾಕೆ ಗೊತ್ತಾಯ್ತು ನಿನಗೆ? ನಿಮ್ ಪ್ಯಾಂಟ್ ಪಾಕೆಟ್ ನಲ್ಲಿದ್ದ ಲೆಟರ್ ನಿಂದ. ಕರೀಂ ಸಾಬ್ ಹತ್ರ ಕೆಲಸ ಮಾಡೋ ಪ್ರತಿಯೊಬ್ಬರ ಯೋಗಕ್ಷೇಮದ ಬಗ್ಗೆ ಅವರೇ ಪರ್ಸನಲ್ ಇಂಟ್ರೆಸ್ಟ್ ತಗೋತಾರೆ. ಆ ವಿಶ್ವನಾಥ್ ಯಾರು?
ನನ್ನ ಸ್ನೇಹಿತ, ಚಿಕ್ಕಂದಿನಿಂದಲೂ ಒಟ್ಟಿಗೆ ಬೆಳೆದ್ವಿ. ಈಗ ನನ್ನವನು ಅಂತ ಇರೋನು, ನಾನ್ ನಂಬಿರೋನು ಅವನೊಬ್ಬನೇ. केशवाय स्वाहा, नारायणाय स्वाहा, माधवाय स्वाहा. ಶಂಕರ್ ಬಾಬು, ಯಾಕೆ ಹಾಕೋತಿದ್ಯಾ? ಹಳೆದೆಲ್ಲ ಜ್ಞಾಪಕಕ್ಕೆ ಬಂತು ಸ್ಮಿತಾ. ಈ ಪ್ರಪಂಚದಲ್ಲಿ ಬಾಳ್ಬೇಕಾದ್ರೆ ಹಳೇದೆಲ್ಲ ಮರಿಬೇಕಾಗತ್ತೆ. ಈಗಿನ ಪರಿಸ್ಥಿತಿಗೆ ಅಡ್ಜಸ್ಟ್ ಆಗ್ಬೇಕಾಗತ್ತೆ. ಅಡ್ಜಸ್ಟ್ ಆಗೋದೇನೋ, ನಾನು ಈ ಪರಿಸ್ಥಿತಿ ಕೈಗೊಂಬೆ ಆಗ್ಬಿಟ್ಟಿದ್ದೀನಿ. Come on. ಎಲ್ಲಿಗೆ? ಉಮರ್ ಖಯಾಮ್ ಹೇಳಿಲ್ವಾ? A jar of wine, a loaf of bread, and a youthful girl beside you. Jungle will be heaven. ನನಗಂತೂ ಸ್ವಲ್ಪ ಕೂಡ ಇಷ್ಟ ಇಲ್ಲ ನಿಜವಾಗ್ಲೂ. ಐ ಟೆಲ್ ಯು ಇಟ್ಸ್ ಸೋ ಬ್ಯಾಡ್. ನನ್ನ ಐಸ್ ಕ್ರೀಮ್ ಇಷ್ಟ ಆಗುತ್ತೆ. ಟೇಸ್ಟ್ ಇಟ್. ಕಮ್ ಆನ್ ಯಾ. ದಟ್ಸ್ ಇಟ್. ಇದು ಚೆನ್ನಾಗಿದೆನಾ? ಓಕೆ. ಅಪ್ಪ, ಸೋ ಟೇಸ್ಟಿ ರಿಯಲಿ. ಇಟ್ಸ್ ನೈಸ್ ನಾ? ಯು ಲೈಕ್ ಇಟ್? ಯಾರಿ ಹುಡುಗಿ ಹೇಳು? ನಾನು ಮದುವೆ ಮಾಡ್ಕೋಬೇಕು ಅಂತಿರೋ ಹುಡುಗಿ. ಈ ಬೀದಿ ಬಿಕಾರಿ ಹುಡುಗಿನ ಮದುವೆ ಮಾಡ್ಕೊಂಡು ನನ್ನ ಮರ್ಯಾದೆ ಕಳಿಬೇಕು ಅಂತ ಮಾಡಿದ್ಯಾ? ನನ್ನ ಅಂತಸ್ತೇನು? ನನ್ನ ಗೌರವ ಏನು? ಅವ್ರಿಗೆ ಹಣ ಅಂತಸ್ತು ಇಲ್ಲದೆ ಇರ್ಬೋದು ಅಬ್ಬಾಜಾನ್, ಆದ್ರೆ ಗೌರವಕ್ಕೇನು ಕಡಿಮೆ ಇಲ್ಲ. ಅವ್ರೇನು ಸ್ಮಗ್ಲರ್ಸ್ ಅಲ್ಲ, ತಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರನ್ನ ಕೊಲೆ ಮಾಡೋರು ಅಲ್ಲ. ಏನಂದ್ರೆ? ನಿನ್ನ ಕೊಂದು ಹಾಕ್ಬಿಡಿ. ನನ್ನ ತಾಯಿನ, ನನ್ನ ತಂಗಿನ ಈ ನಿಮ್ಮ ಕಳ್ಳ ವ್ಯಾಪಾರಕ್ಕೆ ಬಲಿ ಕೊಟ್ರಿ. ಇರೋದ್ ನಾನೊಬ್ಬ, ನನ್ನನ್ನು ಕೊಂದು ಬಿಡಿ. ಮುझे भी मार डालिए अब्बाजान, मार डालिए, मार डालिए. रेडी? आज के बाद वो लड़की और उसका फकीर बाप इस बंबई शहर में नजर नहीं आना चाहिए. छोटू, छोटू, बिको. ನಾನು ಏನ್ ತಪ್ಪು ಮಾಡ್ದೆ ಅಂತ? ನಿನ್ನ ಮಗಳು ತಪ್ಪು ಮಾಡಿದ್ರೆ ಅದು ನಿನ್ ತಪ್ಪಲ್ವಾ? ಏನ್ ತಪ್ಪು ಮಾಡಿದ್ಲು? ಕರೀಂ ಸಾಬ್ ಮಗನ ಮೇಲೆ ಕಣ್ಣು ಹಾಕಿದಾಳೆ. ಅದಕ್ಕೆ ಸಾಯಂಕಾಲದ ಒಳಗೆ ಮರ್ಯಾದೆಯಾಗಿ ಊರು ಬಿಟ್ಟು ಹೋಗ್ಬೇಕು. ಇಲ್ಲ, ನಾನು ಹೋಗಲ್ಲ. ಹೋಗಲ್ಲ? ಹೋಗಲ್ಲ. ಏಯ್, ಮಾರ ಇಸ್ಕೋ. ಐ, ತೊಡು, ತೊಡು, ಮುझे ತೊಡು. ತೊಡು ರೇ. ತೊಡು, ತೊಡು. ಅಮ್ಮ. ತೊಡು.
ನೀನ್ ಯಾಕೋ ಬಂದೆ ಮಧ್ಯದಲ್ಲಿ? ನನ್ನ ಅಹಮದ್ ಬೇಗ ಏನಾದ್ರೂ ತೊಂದರೆ ಆದ್ರೆ ನಾನು ಖಂಡಿತ ಸುಮ್ಮನೆ ಇರಲ್ಲ. ಓಹೋ, ಕರೀಂ ಸಾಬ್ಗೆ ಎದುರು ಹೋಗ್ತೀಯಾ? ಬ್ರಹ್ಮನ್ಗೂ ಎದುರು ಹೋಗ್ತೀನಿ. जाओ साले. ನನ್ನ ಮಗಳಾಗಿ ಹುಟ್ಟಿ ಇಂಥ ಕೆಲಸ ಮಾಡೋಕ್ಕಿಂತ ಆಗಲೇ ನೀನ್ ಸತ್ತೋಗಿದ್ದು ಎಷ್ಟೋ ಚೆನ್ನಾಗಿರ್ತಿತ್ತು. ಅಹಮದ್ ಭಾಯ್, ಇವಳೇನ್ ತಪ್ಪು ಮಾಡಿದಾಳೆ ಅಂತ ಈಗ ನಡ್ಕೋತಾ ಇದ್ದೀರಾ? ನಿಮ್ ತಂಟೆಗೆ ಯಾರು ಬರ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಅರೆ ತೂ ಕ್ಯಾ ಕರೆಗಾರೆ? ಕರೀಂ ಸಾಹೇಬ್ರ ಮಗನ್ ಜೊತೆ ನನ್ ತಂಗಿ ಮುಮ್ತಾಜ್ಗೆ ಮದುವೆ ಮಾಡಿಸ್ತೇನೆ. ಆ ಮಾತಾದ್ರೆ ಸಮ ಅಲ್ಲ ಅಹಮದ್ ಬಾಯ್. ಶಂಕರಣ್ಣಂತ ಮಗ ಇರುವಾಗ, ಈ ಜಾನ್ ಅಬ್ದುಲ್ ಶಾಸ್ತ್ರಿ ಅಂತ ದಾದ ಇರುವಾಗ ನೀವು ಅಂಜುದೇತಕ್ಕೆ? ನಾವೆಲ್ಲ ಸಮ ಮಾಡ್ತೇವೆ, ಆಯ್ತಲ್ಲ? ಯಾವ ಧೈರ್ಯದ ಮೇಲೆ ಮುಖ ತೋರಿಸ್ತಾ ಇದ್ಯಾ? ನಿಮಗ್ ಮುಖ ತೋರಿಸ್ತಾ ಇರೋದಕ್ಕೆ ನಾನೇನ್ ಹೇಡಿ ಅಲ್ಲ. ಹೇಡಿಗಳು ನಿಮ್ಮ ಹತ್ರ ಕೆಲಸ ಮಾಡಕ್ ಲಾಯಕ್ಕಿಲ್ಲ ಅಂತ ನಿಮಗೂ ಗೊತ್ತು. ಇಷ್ಟಕ್ಕೂ ನಾನೇನ್ ತಪ್ಪು ಮಾಡಿದ್ದೀನಿ? ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯೋದು ತಪ್ಪಲ್ವಾ? ನಮಕ್ ಹರಾಮ್ ನಿನ್ನ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ರಿವಾಲ್ವರ್ ನನಗೆ ಕೊಟ್ರಿ, ಇದನ್ನ ಉಪಯೋಗಿಸಿದ್ದಕ್ಕೆ ಹಣ ಕೊಟ್ರಿ, ಅದಕ್ಕೆ ನಾನು ಋಣಿಯಾಗಿರ್ತೀನಿ. ನಾನು ಉಪವಾಸ ಇದ್ದಾಗ, ಯಾವ ಸ್ವಾರ್ಥವೂ ಇಲ್ಲದೆ ನನಗೆ ಸಹಾಯ ಮಾಡಿದ ದೇವರಂತ ಮನುಷ್ಯನ ಮೇಲೆ ಕೈ ಮಾಡ್ತಾ ಇದ್ದಾಗ ನೋಡ್ತಾ ಸುಮ್ಮನೆ ನಿಂತ್ಕೊಳ್ಳೋಂತ ಕೃತಜ್ಞ ನಾನಲ್ಲ. ಒಂದೊತ್ತು ಕೂಳ್ ಹಾಕಿದ್ರೆ ನಾಯಿ ಕೂಡ ಸಾಯೋವರೆಗೂ ಅದನ್ನ ಮರೆಯೋದಿಲ್ಲ. ನಾನು ಮನುಷ್ಯ, ಮಾನವೀಯತೆಯ ಪ್ರತೀಕವಾದ ಮನುಷ್ಯನ ಕಾಪಾಡಿದ್ದು ತಪ್ಪು ಅಂತ ನಿಮ್ಗೆ ಅನಿಸಿದ್ರೆ ಇದರಲ್ಲಿ ಬುಲೆಟ್ಸ್ ಇದೆ, ಆರ್ಸಿ ಗುಂಡನ್ನ. ಶಂಕರ್, ನನ್ನ ಒಬ್ಬರೇ ಒಬ್ಬ ಮಗನ್ನ ದಾರಿ ತಪ್ಪು ಮಾಡಿದವ್ರನ್ನ ಸುಮ್ಮನೆ ಬಿಟ್ಬಿಡು ಅಂತ್ಯಾ? ನನ್ನ ಮಗನ ಮೇಲೆ ಕಣ್ಣು ಹಾಕಿದ್ದು ಅವ್ರ ತಪ್ಪಲ್ಲ? ಏನು ಅರಿಯದ ಹುಡುಗಿನ ಪ್ರೀತಿಸಿದ್ದು ನಿಮ್ ಮಗನ್ ತಪ್ಪಲ್ವಾ? ನಿಮ್ ಮಗನ ಮಾತ್ರ ಬಿಟ್ಬಿಟ್ಟು ಕೈಲಾಗ್ದವ್ರ ಮೇಲೆ ಗೂಂಡಾಗಳು ಕಳಿಸ್ತೀರಾ. ಆ ಹುಡುಗಿ ಏನ್ ತಾನೇ ತಪ್ಪು ಮಾಡಿದ್ಲು? ಇಬ್ರಾಹಿಂ ನಿಮ್ ಮಗ ಅಂತ ಇವತ್ವರೆಗೂ ಅವಳು ಗೊತ್ತಿಲ್ಲ. ಅದೆಲ್ಲ ನನಗೆ ಬೇಕಾಗಿಲ್ಲ. ಒಟ್ನಲ್ಲಿ ಆ ಹುಡುಗಿ ನನ್ನ ಮಗನ ಮರಿಬೇಕು. ತಗೋ, ಈ ಹಣ ತಗೊಂಡು ಕೊಟ್ಟು ಅವ್ರನ್ನ ಈ ಊರ್ನೇ ಬಿಟ್ಟು ಹೋಗೋದಕ್ಕೆ ಹೇಳು. ಸಾಲದೇ ಇದ್ರೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ. ತಗೋ. ಕರೀಂ ಖಾನ್ ಸಾಹೇಬ್, ನೀನ್ ಈ ಹಣನ ಹ್ಯಾಕ್ ಸಂಪಾದಿಸಿದ್ಯಾ ಅನ್ನೋದು ನನಗೆ ಗೊತ್ತು. ಈ ಹಣಕ್ಕೋಸ್ಕರ ಎಷ್ಟು ರಕ್ತಪಾತ ಆಗಿದೆ ಅಂತಾನೂ ನನಗೆ ಗೊತ್ತು. ಅದನ್ನ ಹೇಳೋದಕ್ಕೆ ಇಲ್ಲಿ ಬಂದ್ಯಾ? ನಾನಾಗಿ ಬರ್ಲಿಲ್ಲ, ನೀನಾಗಿ ಕರೆಸ್ಕೊಂಡೆ. ನನಗೆ ಹಣ ಬೇಕಾಗಿದ್ದಿದ್ರೆ ಯಾವತ್ತೋ ಬರ್ತಾ ಇದ್ದೆ, ನೀನು ಕೊಡ್ತಾ ಇದ್ದೆ. ಕರೀಂ, ನಾನು 3 ಕಾಸಿಗೂ ಬೆಲೆ ಇಲ್ಲದ ಟೀ ಮಾಡಿ ಜೀವನ ಸಾಗಿಸೋ ಮುದುಕ ಇರಬಹುದು, ಸಾಯೋವರೆಗೂ ನಾನು ಹೀಗೆ ಇರ್ತೀನಿ. ಆದ್ರೆ ಇವತ್ತು ನನ್ನೆದುರಿಗೆ ಈ ಹಣ ಬಿಸಾಕ್ತಾ ಇರೋ ನೀನು ಆವತ್ತು ಒಂದು ನಯಾ ಪೈಸಾಗೂ ಗತಿ ಇಲ್ಲದೆ ಒಂದು ಬನ್ನುಗೂ ಒಂದು ಟೀಗೂ ನನ್ನನ್ನ ಗೋಗರಿತಾ ಇದ್ದೆ ಅನ್ನೋದನ್ನ ಮಾತ್ರ ಮರಿಬೇಡ. ಹಾಗೆಲ್ಲ ಬೇಡವಾದ ಈ ಹಣ ನನಗೆ ಈಗ ಬೇಕಾ? ಅಹಮದ್ ಭಾಯ್, ಕರೀಂ, ನಿನ್ನ ಪೊಲೀಸರು ಬೆನ್ನಟ್ಟಿ ಬಂದಾಗಲೆಲ್ಲ ನಿನಗೆ ಬಚ್ಚಿಟ್ಕೊಳಕ್ ಅವಕಾಶ ಮಾಡಿಕೊಡ್ತಿದ್ನಲ್ಲ, ಅದೇ ಅಹಮದ್ ಬಾಯ್ ಈಗ ನಿನ್ನ ಮುಂದೆ ನಿಂತಿದ್ದಾನೆ. ನಾನು ಮನಸ್ಸು ಮಾಡಿದ್ರೆ ನಿನಗಿಂತ ಹೆಚ್ಚು ಹಣ ಸಂಪಾದನೆ ಮಾಡಬಹುದಾಗಿತ್ತು. ಆದ್ರೆ ನಾನು ಯಾವತ್ತಿಗೂ ದುಡ್ಡಿಗೆ ಬೆಲೆ ಕೊಟ್ಟವನಲ್ಲ, ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟವನು. ನಾನು ನನ್ನ ಕೈಲಾದಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡಿದವನೇ ಹೊರತು ಇನ್ನೊಬ್ಬರ ಮುಂದೆ ದುಡ್ಡಿಗೆ ಕೈ ಚಾಚುವವನಲ್ಲ. ಯಾವುದಯ್ಯ ನ್ಯಾಯ? ರೌಡಿಗಳನ್ನ ಬಿಟ್ಟು ನನ್ನ ಹೊಡೆಸಿದ್ಯಲ್ಲ, ಅದು ನ್ಯಾಯನ? ನನ್ನನ್ನ ನನ್ನ ಮಗಳನ್ನ ಊರು ಬಿಟ್ಟು ಹೋಗು ಅಂತ ಹೇಳ್ತಾ ಇದೆಯಲ್ಲ, ಅದು ನ್ಯಾಯನ? ಛೇ, ನಿನ್ನಂತ ಕಟ್ಟಿನ ನ್ಯಾಯ ಕೇಳಕ್ ಬಂದಲ್ಲ, ಅದೇ ನನ್ನ ದೊಡ್ಡ ತಪ್ಪು. ಕರೀಂ, ಇವತ್ತಿನವರೆಗೂ ನೀನು ಕುಡಿದಿರೋ ರಕ್ತ ಸಾಲದೆ ಇದ್ರೆ ಹೇಳು, ನನ್ನ ಮಗಳನ್ನೂ ಕರ್ಕೊಂಡು ಬರ್ತೀನಿ, ಇಬ್ಬರನ್ನು ಒಂದೇ ಏಟಿ ಕತ್ತರಿಸಿ ನಿನ್ನ ರಕ್ತದಾಹನ ಹಿಂಗಿಸ್ಕೋ. ಛೇ.
ಕರೀಂ ಸಾಬ್, ನಮ್ ಪ್ರಾಣ ಯಾವ ಕ್ಷಣದಲ್ಲಿ ಹೋಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಮಗೆ ಯಾಕೆ, ನಮ್ಮನ್ನು ಸೃಷ್ಟಿಸಿದ ಆ ದೇವರಿಗೆ ಗೊತ್ತಿಲ್ಲ. ಅಂತದ್ರಲ್ಲಿ ಅಶಾಶ್ವತವಾದ ಹಣಕ್ಕೆ, ಅಂತಸ್ತಿಗೆ ಬೆಲೆ ಯಾಕೆ ಕೊಡ್ತಾ ಇದ್ದೀರಾ? ಆ ಎಳೆ ಹೃದಯಗಳನ್ನ ಬೇರ್ಪಡಿಸಬೇಡಿ. ಸಲಾಮ್ ಅಹಮದ್ ಭಾಯ್. ये सब क्या है? ಅಹಮದ್ ಭಯ್ಯ, ಇದೆಲ್ಲ ಕರೀಂ ಸಾಬ್ ಕಳ್ಸಿರೋದು. ನಮ್ಮನ್ನ ಊರ್ ಬಿಟ್ಟು ಹೋಗು ಅಂತ ಹೇಳಿ ದೊಡ್ಡ ಮನುಷ್ಯ ಅವನ್ ನಮ್ಗೆ ಇದನ್ನೆಲ್ಲ ಯಾಕೆ ಕಳಿಸ್ತಾನೆ? ಗುಸ್ಸಾ ಮಾಡ್ಬೇಡಿ ಅಹಮದ್ ಭಯ್ಯ, ಅವ್ರ ತಪ್ಪನ್ನು ಕ್ಷಮಿಸಿ ದೊಡ್ಡ ಮನ್ಸು ಮಾಡಿ ನಿಮ್ ಮಗಳು ಮುಮ್ತಾಜ್ನ ಕರೀಂ ಸಾಬ್ ಮಗ ಇಬ್ರಾಹಿಮಿಗೆ ಕೊಡ್ಬೇಕು ಅಂತ ಅವ್ರ ಪರವಾಗಿ ನಾನ್ ಕೇಳ್ಕೊತಾ ಇದ್ದೀನಿ. ನಿಜವಾಗ್ಲೂ ಹಾಗಂತ ಹೇಳಿ ಕಳ್ಸಿದಾನ? ಇಲ್ಲ ಇದ್ರಲ್ಲೂ ಏನಾದ್ರೂ ಕರಾಮತ್ತಿಟ್ಟಿದಾನ? ಏ ಇಲ್ಲ ಇಲ್ಲ, ಖಂಡಿತ ಇಲ್ಲ. ಅಲ್ಲಾಕ ಮೆಹರ್ಬಾನಿ. ಆಯ್ತು, ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಪ್ಪ. ಇದರಿಂದ ಕರೀಂ ಸಾಬ್ ತುಂಬಾ ಖುಷಿ ಆಗ್ಬಿಡ್ತಾರೆ. ಅಪ್ಪಾಜಾನ್, ಖುಷಿನಾ? ಖುಷಿಯ ಕಾಯ್ತಾ ಇದ್ದದ್ದೇ ಅದಕ್ಕಲ್ವಾ? ಹೌದು, ಮದುವೆ ಯಾವಾಗ? ಹೋಲಿ ಕಳೆದ 8 ದಿವಸಕ್ಕೆ. ಹೋಲಿ ದಿನ ಕರೀಂ ಸಾಬ್ ಎಲ್ರಿಗೂ ದಾವತ್ ಇಟ್ಕೊಂಡಿದ್ದಾರೆ. ನೀವೆಲ್ಲ ಖಂಡ ಊಟಕ್ಕೆ ಬರ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ನಿಮ್ಮ ಮಗ ಆ ಹುಡುಗಿನ ಮದುವೆ ಮಾಡ್ಕೊಳ್ಳೋದನ್ನ ನಾನ್ ಬೇಡ ಅನ್ನೋದಿಲ್ಲ. ಆದ್ರೆ ನನಗ ಶಂಕರ್ ಮೇಲಿರೋ ಸೇಡ್ ಮಾತ್ರ ಹೋಗಲ್ಲ. ರೆಡ್ಡಿ, ತಪ್ಪು ನಮ್ದು, ಅದಕ್ಕೆ ಸುಮ್ಮನೆ ಇರಲೇಬೇಕು. ನೋಡು, ಇವತ್ತಿನ ರಾತ್ರಿ ಊರಿನ ದೊಡ್ಡ ಮನುಷ್ಯರಿಗೆ, ಮಂತ್ರಿಗಳಿಗೆ, IGPಗೆ, ಕಮಿಷನರ್ ಆಫ್ ಪೊಲೀಸ್ಗೆ ಒಂದು ದೊಡ್ಡ ಪಾರ್ಟಿ ಏರ್ಪಾಡು ಮಾಡಿದ್ದೀನಿ. ಈ ಕಡೆ ಪಾರ್ಟಿ ನಡೀತಿರ್ಬೇಕಾದ್ರೆ ಆ ಕಡೆ ಬಿಸ್ಕೆಟ್ ಫ್ಯಾಕ್ಟರಿ ಟ್ರಕ್ ನಲ್ಲಿ ಡೈಮಂಡ್ಸ್ ಮತ್ತು ಗೋಲ್ಡ್ ಬಿಸ್ಕೆಟ್ಸ್ ಮಗಲಾಗಬೇಕು. ಓಕೆ? और सुनो, किसी को मालूम नहीं होना चाहिए. होशियार से काम करना. जाओ. ಅಚ್ಚಾ ಸಾಬ್. ಶಂಕರ್, SP ಆಲ್ಬರ್ಟೋ ಪಾರ್ಟಿ ಬರಲಿಲ್ವಾ? ಹೌದು ಸರ್. ವಿಡಿಯೋ ಅದನ್ನೆಲ್ಲ ಅರೇಂಜ್ ಮಾಡಿದ್ದೀನಿ. ಸರಿ, ನೀನು ಬಂದಿರೋ ಗೆಸ್ಟ್ಗಳನ್ನೆಲ್ಲ ವಿಚಾರಿಸ್ಕೊ. ಓಕೆ. ಫೈನ್. हेलो, नमस्ते मंत्री जी. नमस्ते करीम जी. नमस्ते SP जी. नमस्ते केके जी, आप कैसे हैं? बहुत खुश हूँ. कैरी ऑन, कैरी ऑन. हाँ, बहुत दिनों से मैं ये पार्टी रखना चाहता था, लेकिन ये क्या हो गया, मेरे काम काज में ये पार्टी नहीं रख सका. आज मैं बहुत खुश हूँ कि आप सब लोग आ गए. अच्छा. हेलो पुलिस कंट्रोल रूम, मैं आल्बर्टो साहब से बात कर सकता हूँ? हेलो, नमस्ते SP साहब, ನಿಮಗೆ ಒಂದು ಇನ್ಫಾರ್ಮೇಶನ್ ಇದೆ. नमस्ते IG साहब. ओह साहब, तो आप है करीम साहब. ನೀವು ನಮ್ಮ ಮಾಲಿಕ್, ನಾವು ನಿಮ್ಮ ಸೇವಕ. ಅರೆ ಏ ಕ್ಯಾ ಬಾತ್ ಹೈ, ನಿಮ್ಮ ಸಹಾಯ ನಮಗೆ ಯಾವಾಗ್ಲೂ ಇರಬೇಕಾದ್ದೆ. ನಮ್ಮ ಸಹಕಾರ ನಿಮಗೆ ಯಾವತ್ತೂ ಇದ್ದದ್ದೆ. ನಿಮ್ಮ ಸಂಬಂಧ ಯಾವತ್ತೂ ಹೀಗೆ. ಆದ್ರೆ ಒಂದು ತರ್ಲೆ ಹುಟ್ಕೊಂಡ್ಬಿಟ್ಟಿದೆ. ಯಾರದು? ಅದೇ ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಜಾನ್ ಆಲ್ಬರ್ಟೋ. ಅವನ ಕೈಗೆ ಮಾತ್ರ ಸಿಗಾಕೊಂಬೇಡಿ, ಆಮೇಲೆ ನಾವು ಏನು ಮಾಡಕ್ಕಾಗಲ್ಲ. उतरो नीचे. क्या है माल? बिस्किट, ग्लूकोज बिस्किट है साहब. बिस्किट? साला साइनेट खा के मरना चाहता है. किसका है? किसका है बोलिए माल? करीम साहब का साहब. करीम खान. ಬನ್ನಿ ಬನ್ನಿ SP ಸಾಬ್, ಇದೇನು ಇಷ್ಟು ದೂರ ಇಷ್ಟೊತ್ತಿನಲ್ಲಿ? ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ವಾರೆಂಟ್ ಜೊತೆ ಬಂದಿದ್ದೀನಿ. ನೀವು ಹಾಕೋ ಬೇಡಿ ಈ ಕೈಗಳಲ್ಲಿ ಬಹಳ ಹೊತ್ತು ಉಳಿಯಲ್ಲ SP ಸಾಬ್. ಪುನಃ ನಿಮ್ಗೆ ಯಾಕೆ ಅದನ್ನು ತೆಗೆಯೋ ತೊಂದರೆ? ಬನ್ನಿ ಹೋಗೋಣ.
ಮಾರ್ನಿಂಗ್ ಜಾನ್ ಆಲ್ಬರ್ಟೋ. ರಾಮ್ಲಾಲ್, ಅರೆಸ್ಟ್ ಹಿಮ್. ನನ್ನ ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ಈ ಕ್ಯಾಸೆಟ್ ನೋಡಿ. ಕಾಕಿ ಬಟ್ಟೆಗೆ ಮರ್ಯಾದೆ ಕೊಡೋ ನಿಮ್ಮಂತ ಜನ ಇರ್ತಾರೆ, ಒಪ್ಕೋತೀನಿ. ಆದ್ರೆ ಅದೇ ಕಾಕಿ ಬಟ್ಟೆ ಘನತೆ ಗೌರವನ 25 ಪೈಸದಿಂದ ಲಕ್ಷಾಂತರ ರೂಪಾಯಿವರೆಗೂ ಮಾರ್ಕೊಳ್ಳೋ ಜನನೂ ಇರ್ತಾರೆ. ಅದನ್ನ ನೀವು ನೋಡ್ಲಿ ಅಂತ ಕೊಟ್ಟಿದ್ದೀನಿ. ವಾಟ್ ಡು ಯು ಮೀನ್? ಎಕ್ಸಾಕ್ಟ್ಲಿ ವಾಟ್ ಐ ಸೆಡ್. ನಿಮ್ಮ ಐಆರ್ ಆಫೀಸರ್ಸು, ಪುಡಾರಿಗಳು, ಮಂತ್ರಿಗಳು, ದೊಡ್ಡ ಮನುಷ್ಯರು ಅನ್ಸ್ಕೊಂಡಿರೋರು ನಮ್ಮಂತ ಸ್ಮಗ್ಲರ್ಗಳ ಜೊತೆ ಹೇಗೆ ನಡ್ಕೋತಾರೆ, ಯಾವ ರೀತಿ ವ್ಯವಹಾರ ನಡೆಸ್ತಾರೆ ಅಂತ ಅದರಲ್ಲಿ ಕ್ಲಿಯರ್ ಆಗಿದೆ. ಕರೀಂ ಖಾನ್ ಹಾಗೂ ನಮ್ಮ ಗ್ಯಾಂಗ್ನವ್ರನ್ನೆಲ್ಲ ಇನ್ನು ಅರ್ಧ ಗಂಟೆಲಿ ಬಿಡುಗಡೆ ಮಾಡದೇ ಇದ್ರೆ ಈ ಕ್ಯಾಸೆಟ್ ನ ಲಕ್ಷಾಂತರ ಕಾಪಿಗಳು ಎಲ್ಲಾ ವಿಡಿಯೋ ಲೈಬ್ರರಿಗಳಿಗೂ, ಲೀಡಿಂಗ್ ನ್ಯೂಸ್ ಪೇಪರ್ಗಳಿಗೂ, ಹೈಕೋರ್ಟ್ ಜಡ್ಜ್ಗಳಿಗೆ, ಅಷ್ಟೇ ಯಾಕೆ ಇಡೀ ದೇಶಕ್ಕೆ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಜನ ಇದನ್ನೆಲ್ಲ ನೋಡಿ ಕಾಕಿ ಬಟ್ಟೆ ಮೇಲಿರೋ ಗೌರವನ ಯಾವ ರೀತಿ ತೋರಿಸ್ತಾರೆ ಅಂತ ನಾ ಹೇಳ್ಬೇಕಾ? ಕಂಡಲ್ಲಿ ಒಗಿತಾರೆ, ಕಲ್ಲಲ್ಲಿ ಹೊಡಿತಾರೆ, ನಿಮ್ಗಳ ಮುಖಕ್ಕೆ ಮಸಿ ಬೆಳಿತಾರೆ. ಅದೆಲ್ಲ ಇರ್ಲಿ. ಈ ಕ್ಯಾಸೆಟ್ ನೋಡಿದ್ಮೇಲೆ ನನ್ನನ್ನು ಅರೆಸ್ಟ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನನ್ನನ್ನು ಹುಡ್ಕೋ ತೊಂದರೆ ತಗೊಳ್ಬೇಕಾಗಿಲ್ಲ. ದಿಸ್ ಇಸ್ ಮೈ ಕಾರ್ಡ್. ಫೋನ್ ಮಾಡಿ ನಾನಾಗೆ ಬಂದು ಸರೆಂಡರ್ ಆಗ್ತೀನಿ. ಕ್ಯಾಸೆಟ್ ಡಿಸ್ಟ್ರಿಬ್ಯೂಟ್ ಆಗೋದಕ್ಕೆ ಇನ್ನು ಅರ್ಧ ಗಂಟೆ ಟೈಮ್ ಇದೆ. ಡಿಸೈಡ್ ಫಾರ್ ಯುವರ್ ಸೆಲ್ಫ್, ಜಾನ್ ಆಲ್ಬರ್ಟೋ. रामलाल, टीवी वीसीआर ले आओ। बहुत दिनों से मैं ये पार्टी रखना चाहता था। अच्छा। लेकिन मेरे कामकाज में ये पार्टी नहीं रख सका। आज मैं बहुत खुश हूँ कि आप सब लोग ये पार्टी में शामिल हैं। पार्टी तो अच्छा है ना? बिल्कुल। एंजॉय करना। जरूर जरूर। पैसा रेडी रखो। एवड़ा आ गया। जी साहब। आइए आइए आईजी साहब, मेरी तरफ से एक छोटा सा तोहफा। थैंक यू करीम साहब, आप तो हमारा भगवान है। अरे आई साहब, अल्लाह। ओह शिट, यू शट अप। आइए, ये पैसा लीजिए, मेरी तरफ से एक छोटा सा तोहफा। बहुत अच्छा काम किए हो शंकर बेटा, बहुत अच्छा काम किए हो. ನೀನು ಬುದ್ಧಿವಂತಿಕೆಯಿಂದ ನನ್ನ ಉಳಿಸಿ ನನ್ನ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಮಾಲನ ವಾಪಸ್ ತರಿಸ್ದೆ. तुमने मेरा दिल जीत लिया. आओ ಶಂಕರ್. ದೋಸ್ತೋ, ಇವತ್ತಿನಿಂದ ನಮ್ಮ ಶಂಕರ್ ಈ ಅಂಡರ್ ವರ್ಲ್ಡ್ಗೆನೆ ಚಕ್ರವರ್ತಿ. ನನ್ನ ಕುರ್ಸಿನ ಇವನು ಬಿಟ್ಕೊಡ್ತಾ ಇದ್ದೀನಿ. ಸಾಬ್, ಕೂತ್ಕೋ ಶಂಕರ್. ಸಾಬ್, ನಾನು नहीं बेटा नहीं, मैं तो बहुत थक गया हूँ इस धंधे में. ನನ್ನ ಮಗನ ಮದುವೆ ಮುಗಿಸಿ ನಾನು ಆರಾಮ್ ತಗೋತೀನಿ. इस कुर्सी पे सिर्फ तुम लायक हो. यू ओनली कैन लीड दिस अंडरवर्ल्ड सक्सेसफुली. बैठो बेटा, बैठो. ಕೂಲ್ ಡೌನ್ ರೆಡಿ. अब आगे की सोचो. ಈಗ ಸೋಚೋದು ಗೀಚೋದು ಏನು ಉಳಿದಿಲ್ಲ ಮಜೀದ್ ಭಾಯ್. ये रात तो करीम की आखिरी रात होगी. नाले ಅವನ್ನ ಮುಗಿಸ್ಬಿಡ್ತೀನಿ. मैं उसे मार डालूंगा. अगर तुम ये कर सकते हो तो मैं तुम्हें बराबर का हिस्सेदार बना लूंगा. You will be my 50% partner. Done? Done.
गाड़ी आगे लो, गाड़ी आगे लो। अरे भाई एयरपोर्ट जाना है, गाड़ी आगे बढ़ाओ। अरे गाड़ी निकालो। निकाल। गाड़ी आगे ले लो यार। साले साले Hey, गाड़ी what the hell you are doing here? अरे भाई गाड़ी निकालो। तो निकाल भाई। गाड़ी निकालो भाई। तो निकाल भाई। बेटा तू क्या देखता है? Oh shit. ಒಳಗಡೆ ಇಡು. ಸ್ಮಿತಾ, ನನ್ನ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡು. ನಾವು ಊರಿಗೆ ಹೋಗ್ಬೇಕು. ಯಾಕೆ? ನನ್ನ ತಂದೆ ತಾಯಿಗಳ ಜೊತೆ ನೆಮ್ಮದಿಯಾಗಿರೋದಕ್ಕೆ, ನನ್ನ ಗುರಿ ಸಾಧಿಸಕ್ಕೆ ನನ್ನ ಹತ್ರ ಸಾಕಾದಷ್ಟು ಹಣ ಇದೆ. ಈ ಕೊಲೆ, ಸ್ಮಗ್ಲಿಂಗು, ಹೊಡೆದಾಟ ಇದೆಲ್ಲ ಸಾಕಾಯ್ತು. ಈ ಕ್ಷಣದಿಂದ ಈ ವ್ಯವಹಾರಕ್ಕೆ ಗುಡ್ ಬೈ. ಒಳ್ಳೆ ನಿರ್ಧಾರ ಶಂಕರ್. ನೀನ್ ಏನೇನು ಕೆಲಸ ಮಾಡ್ತಾ ಇದೀಯಾ?
ಊರಲ್ಲಿಲ್ಲ ಅಂತ ನಿನ್ ಫ್ರೆಂಡ್ ವಿಶ್ವನ್ಗೆ ಕಾಗದ ಬರ್ತಿದ್ದೆ. ನಾವು ಕಳಿಸ್ತಾ ಇರೋ ಹಣ ಸಾಕಾಗ್ತಿಲ್ಲ ಅಂತ ಅವನು ಬರ್ತಿದ್ದ. ಅದಕ್ಕೆ ಹಣನೂ ಕಳಿಸ್ದೆ. ಸ್ಮಿತಾ, ನಿನ್ ಋಣ ಹೇಗೆ ತೀರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಊರ್ಗ್ ಹೋದ್ಮೇಲೆ ನನ್ನ ಮರೀತಾ ಇದ್ರೆ ಸಾಕು. ಇಷ್ಟು ದಿವಸ ನಿನ್ಗೋಸ್ಕರ ಕಾಯ್ತಿದ್ದೆ. ಇನ್ಮೇಲೆ ನಿನ್ ಕಾಗ್ದ ಕಾಯ್ತಿರ್ತೀನಿ. ಸ್ಮಿತಾ, ನೀನು ನನ್ನ ಜೊತೆ ಬರ್ತೀಯಾ? ನಮ್ಮ ತಂದೆ ತಾಯಿ ಆಶೀರ್ವಾದ ತಗೊಂಡು ಮದುವೆ ಮಾಡ್ಕೊಳ್ಳೋಣ. ಶಂಕರ್, ನಿಜವಾಗ್ಲೂ? ಎಸ್, ನಿನಗೇನು ಅಭ್ಯಂತರ ಇಲ್ಲದೆ ಇದ್ರೆ. ಈ ಒಂಟಿ ಬಾಳ್ಗೆ ಇದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು? ಐ ಲವ್ ಯು ಶಂಕರ್, ಐ ಲವ್ ಯು, ಐ ಲವ್ ಯು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ನಾನಾ ಶುಭಶ್ಯ ಶೀಘ್ರಂ. ನೀವಿಬ್ಬರು ಊರಿಗೆ ಹೋದ್ಮೇಲೆ ನನಗಿಲ್ಲಿ ಅಂತದ್ದು ಕೆಲಸ. ನಾನು ನಿಮ್ಮೊಟ್ಟಿಗೆ ಮಂಗಳೂರಿಗೆ ಬರ್ತೇನೆ. ಅದು ನನ್ನ ಹುಟ್ಟೂರಲ್ವಾ? ನನ್ನ ಹುಟ್ಟೂರಿನಲ್ಲಿ ನನ್ನ ದಂಧೆ ಶುರು ಮಾಡ್ತೇನೆ. ಆಯ್ತಲ್ಲ ಶಂಕರಣ್ಣ? ಇಲ್ಲ, ನೀನ್ ನಿನ್ ದಂಧೆನ ಇವತ್ತಿಗೆ ಬಿಟ್ಬಿಡು. ನಾನು ಸಂಪಾದನೆ ಮಾಡಿರೋ ಆಸ್ತಿಲಿ ಅರ್ಧ ಅನಾಥಾಶ್ರಮಕ್ಕೆ ಕೊಡ್ತೀನಿ, ಅರ್ಧ ನೀನ್ ಇಟ್ಕೋ. ಮದುವೆ ಮಾಡ್ಕೊಂಡು ನೆಮ್ಮದಿಯಿಂದ ಜೀವನ ನಡೆಸು. ಬೇಡ ಶಂಕರಣ್ಣ, ಅದನ್ನು ಪೂರ್ತಿಯಾಗಿ ಅನಾಥಾಶ್ರಮಕ್ಕೆ ಕೊಟ್ಟುಬಿಡು. ನಾನು ಬಂದರಿನಲ್ಲಿ ಕೂಲಿ ಕೆಲಸ ಮಾಡಿ ಬದುಕ್ತೇನೆ. ನನ್ನ ಚಿಂತೆ ನಿನಗೆ ಬೇಡ. ಅಂದ ಹಾಗೆ ನಿಮ್ಮ ಫ್ಲೈಟ್ಗೆ ಸಮಯ ಆಗ್ತಾ ಉಂಟಲ್ಲ, ಹೀಗೆ ನಿಂತ್ರೆ ಆಗ್ತದಾ? ಹೊರಡಿ ಮತ್ತೆ. ಬನ್ನಿ ಬನ್ನಿ, ಈ ಕೋಣೆ ನಿಮಗೆ ಸಿಕ್ಕಿದ್ದು ನಿಮ್ಮ ಅದೃಷ್ಟ ಮಾರಾಯರೆ. ಬೇರೆ ಯಾವ ರೂಮು ಇಲ್ವಾ? ಸದ್ಯಕ್ಕೆ ಈ ಕೋಣೆಯಲ್ಲಿರಿ, ದೊಡ್ಡ ಕೋಣೆ ಖಾಲಿ ಆದ ಮೇಲೆ ಶಿಫ್ಟ್ ಮಾಡುವ. ಹಾ, ನಿಮಗೆ ತಿನ್ನಲಿಕ್ಕೆ ತಿಂಡಿ, ಕುಡಿಯಲಿಕ್ಕೆ ಕಾಫಿ, ಚಾ ಏನಾದ್ರೂ ಬೇಕುಂಟಾ? ಏನು ಬೇಡ. ಬೇಡವಾ? ಸರಿ, ನಾ ಬರ್ತೀನಿ ಮಾರಾಯರೆ. ಯಾರ್ ಬೇಕಾಗಿತ್ತು? ವಿಶ್ವ ಬೇಕಾಗಿತ್ತು. ಅವರಿಲ್ಲಿಲ್ಲ. ಅವನೆಲ್ಲಿದ್ದಾನೆ? ಊರಾಚೆಯಲ್ಲಿರೋ ಅವರ ಎಸ್ಟೇಟ್ ಮನೆಯಲ್ಲಿದ್ದಾರೆ. ಯಾರೋ ಕಂಡಪಟ್ಟೆ ಹಣ ಕಳಿಸುತ್ತಿದ್ದರು. ಅದನ್ನೆಲ್ಲ ಇವ ಲಪಟಾಯಿಸಿಕೊಂಡು ಎಸ್ಟೇಟು ಬಂಗಲೆ ಕೊಂಡು ಭಾರಿ ಶ್ರೀಮಂತ ಆಗಿದ್ದಾನೆ. ನನ್ನ ತಂದೆ ತಾಯಿ ಸುಖವಾಗಿರ್ಲಿ ಅಂತ ನಿನ್ನ ನಂಬಿ ಹಣ ಕಳ್ಸಿದ್ರೆ ಇಲ್ಲಿ ಬಂಗ್ಲಾ ಎಸ್ಟೇಟ್ ತಗೊಂಡು ಮಜಾ ಮಾಡ್ತಾ ಇದೀಯ ರಾಸ್ಕಲ್. ಶಂಕರ, ನನ್ನ ಕ್ಷಮಿಸು ಮಾರಾಯ. ನೀನು ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ. ನಿನ್ನ ಜೀವ ಸಹಿತ ಉಳಿಸ್ಕೊಡ್ತು. ಅಣ್ಣ, ಅಣ್ಣ, ಹೊಡಿಬೇಡಣ್ಣ. ಈ ಚಂಡಾಲ ಅಣ್ಣ, ನನ್ ಕೊರಳಿಗೆ ತಾಳಿ ಕಟ್ಟಿರೋ ಗಂಡ. ಹೋಗಿ ಹೋಗಿ ಇವನ್ ಯಾಕಮ್ಮ ಮದ್ವೆ ಅದೇ? ಬೇರೆ ದಾರಿನೇ ಇರ್ಲಿಲ್ಲ. ಒಂದಿನ ರಾತ್ರಿ ವಿಶ್ವಣ್ಣ, ಏನಿದು ಕುಡ್ದು ಬಂದು ಇಷ್ಟು ರಾತ್ರಿ? ಬಾ. ಬಿಡು, ಬಿಡು, ಇದೆಲ್ಲ ತಪ್ಪು. ಬಿಡು ನನ್ನ. ಬಿಡು ವಿಶ್ವಣ್ಣ, ಬಿಡು. ಬಿಡು ವಿಶ್ವಣ್ಣ ನನ್ನ, ಬಿಡು ನನ್ನ. ಯಾಕ್ರಿ ಹಾಕಿ ಕಿರ್ಚ್ಕೋತೀರಾ? ಅದ್ರಿಂದ ಆಗೋ ಪ್ರಯೋಜನ ಇರೋ ಚೂರು ಪಾರು ಮಾನ ಕೂಡ ಮೂರ್ಖಾಸಾಗತ್ತೆ. ಊರ್ ಜನ ಗೊತ್ತಾಗೋ ಮುಂಚೆ ಇವನ್ನ ಅವರಿಗೆ ಕೊಟ್ಟು ಮದುವೆ ಮಾಡಿ. ಅದಕ್ಕೆ ಇವ್ರಿಗೆ ಕೊಟ್ಟು ಮದುವೆ ಮಾಡ್ಬಿಟ್ರು. ಉಮಾ, ನೀನ್ ಸುಖವಾಗಿದ್ಯಾ ತಾನೆ? ಹಾ, ಹೋಗ್ಲಿ ಬಿಡು. ನಾನು ಕಳಿಸಿದ ಹಣದಿಂದ ಒಬ್ಬ ತಂಗಿ ಆದ್ರೂ ಚೆನ್ನಾಗಿದ್ದಾಳಲ್ಲ. ವಿಶ್ವ, ಇನ್ಯಾವತ್ತಾದ್ರೂ ನನ್ನ ತಂಗಿ ಕಣ್ಣಲ್ಲಿ ಇಲ್ಲ ಶಂಕರ, ನನ್ನ ತಪ್ಪನ್ನು ಕ್ಷಮಿಸು. ಉಮಾ, ಗೌರಿ ಅಲ್ಲಮ್ಮ?
ಯಾಕೆ ಗೌರಿಗೆ ಏನಾಯ್ತು? ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲಣ್ಣ. ಆತ್ಮಹತ್ಯೆ ಮಾಡ್ಕೊಳ್ಳ? ಆ ಭಂಡಾರಿ, ಕೃಷ್ಣ ಭಟ್ಟ, ಇನ್ಸ್ಪೆಕ್ಟರ್ ಚಂದ್ರಮೌಳಿ ಅವಳು ಕೆಡಿಸ್ಬಿಟ್ರಣ್ಣ. ಆ ಅವಮಾನ ತಡಿಲಾರ್ದೆ ಅವಳು ಪ್ರಾಣ ಕಳ್ಕೊಂಡ್ಬಿಟ್ಲಣ್ಣ. ಶಂಕರ್, ಯಾಕಿಷ್ಟು ಕೋಪ? ಯಾರನ್ನ ಕಳಕ್ ಹೋಗ್ತಿದ್ಯಾ? ನಾನು ಊರ್ ಬಿಟ್ಟು ಹೋಗೋದಕ್ಕೆ ಕಾರಣರಾದವ್ರನ್ನ, ನನ್ನ ಮುದ್ದಿನ ತಂಗಿ ಗೌರಿನ ಮಾನಭಂಗ ಮಾಡಿ ಕೊಲೆ ಮಾಡಿದ ಪಾತಕರನ್ನ, ನನ್ನ ಸಂಸಾರ ಬೀದಿಗೆ ಬರೋದಕ್ಕೆ ಕಾರಣರಾದವ್ರನ್ನ. ಅವ್ರನ್ನೆಲ್ಲ ಕೊಲ್ಲೋದು ಈ ಬಾಂಬೆ ಅಂಡರ್ವರ್ಲ್ಡ್ ಕಿಂಗ್ಗೆ ಬಾಯ್ ಹತ್ಕ ಕಾಮ್ ಹೇ. ಆದ್ರೆ ನಿನ್ ಗುರಿ ಅದಲ್ಲ. ನೀನ್ ನಿರಪರಾಧಿ ಅಂತ ನಿಮ್ ತಂದೆ ತಾಯಿ ಗೊತ್ತಾಗ್ಬೇಕು, ಹೌದು ಅಲ್ವಾ? ಆದ್ರೆ ಅಷ್ಟು ತಾಳ್ಮೆ ಈಗ ನನ್ನಲ್ಲಿಲ್ಲ. ಡೋಂಟ್ ಬಿ ಎಮೋಷನಲ್ ಡಾರ್ಲಿಂಗ್. ಸಮಾಧಾನದಿಂದ ಕೆಲಸ ಸಾಧಿಸು. ಈ ಆವೇಶ ಈ ಸಮಯದಲ್ಲಿ ಈ ಜಾನ್ ಒಳ್ಳೇದಲ್ಲ. ಪ್ಲೀಸ್. ಯಾಕೆ ಸ್ಮಿತಾ? ವಿಲ್ ಯು ಗೆಟ್ ಮಿ ಎ ಡ್ರಿಂಕ್? ಶ್ಯೂರ್. ಹಲೋ, ಇನ್ಸ್ಪೆಕ್ಟರ್ ಚಂದ್ರಮೌಳಿನ? ನಾನೇ. ಇದು ಕ್ರೈಮ್ ಬ್ರಾಂಚ್ ಇಂದ ಮಾತಾಡ್ತಾ ಇರೋದು. ಸರ್, 4-5 ವರ್ಷಗಳ ಹಿಂದೆ ನಿಮ್ಮೂರಿನ ದೇವಸ್ಥಾನದ ಒಡವೆಗಳು ಕಳವಾಯ್ತಲ್ಲ, ಅದರ ಫೈಲ್ ರೀಓಪನ್ ಆಗಿದೆ. ಅದನ್ನು ಎನ್ಕ್ವೈರಿ ಮಾಡೋದಕ್ಕೆ ಇಲ್ಲಿಂದ ಒಂದು ಸ್ಪೆಷಲ್ ಸ್ಕ್ವಾಡ್ ಹೊರಟಿದೆ. ಆ ದೇವಸ್ಥಾನದ ಟ್ರಸ್ಟ್ ಪ್ರೆಸಿಡೆಂಟ್ ಭಂಡಾರಿ ಹಾಗೂ ಆ ಕೃಷ್ಣ ಭಟ್ರನ್ನ ಊರಿಂದ ಎಲ್ಲೂ ಹೋಗ್ಕೊಡ್ದು ಅಂತ ಹೇಳಿ. ಸರಿ ಸರ್. ವಾಟ್? ಏನ್ ಮಾಡೋದೀಗ? ಚಂದ್ರಮೌಳಿ, ನಾಳೆ ಬೆಳಗ್ಗೆ ಮನೆಗೆ ಬಾ, ಮಾತಾಡೋಣ. ಎಲ್ಲ ತೀರ್ಮಾನ ಆಗಿ ಕೇಸಿ ಮುಚ್ಚೋಯ್ತಲ್ಲ, ಮತ್ತೆಂತ ಇನ್ಕ್ವೈರಿ ಮಾಡೋದು? ಇವರ ಪಿಂಡ? ಅವರ ಪಿಂಡ ಅಲ್ಲ, ನಮ್ಮ 3 ಜನ ಪಿಂಡ ಆಡಕ್ ಬರ್ತಿದ್ದಾರೆ. ಅಯ್ಯಯ್ಯೋ, ಹಾಗಾದರೆ ನಮ್ಮ ಗುಂಡಿಗೆ ಬೆಂಕಿ ಬೀಳುವುದು ಖಂಡಿತ. ಹಚ್ಚಿಕೊಂಡಿದ್ದು ನಾವೇ ಎಲ್ಲವೂ. ಕುಚೋದ್ಯ ಮಾಡುವುದಕ್ಕೆ ಇದು ಸಮಯವಲ್ಲ ಚಂದ್ರಮೌಳಿ. ಈಗೆಂತ ಮಾಡುವುದು ಅದು ಹೇಳು ಮಾರಾಯ. ಯಾಕೆ ಹಿಂಗೆ ಹೆದರ್ ಸಾಯ್ತೀರ? ಮಾಡೋದು ಮಾಡ್ಬಿಟ್ಟು ನಾಳೆ ಬೆಳಿಗ್ಗೆ ಭಂಡಾರಿ ಮನೆಗೆ ಬನ್ನಿ, ಕುಂಡಿಗೆ ಬಿದ್ದಿರೋ ಬೆಂಕಿನ ಆರ್ಸೋಕ್ ಪ್ರಯತ್ನ ಪಡೋಣ. ಆರಿಸುವುದು ಭಂಡಾರಿ? ಎಷ್ಟೊತ್ತರ ಕಾಯೋದು? ಬೇಗ ಬರೋಕ್ಕಾಗಲ್ಲ? ಬನ್ನಿ ಬನ್ನಿ. ಬಂದದ್ದಾಯ್ತಲ್ಲ, ಮತ್ತೆ ಮಂಡೆ ಬಿಸಿ ಯಾಕೆ? ಇದನ್ನ ಅಷ್ಟು ಸರಳ ತಗೊಳ್ಳಿಕ್ಕೆ ಶಕ್ಯವಿಲ್ಲ. ಇದರಿಂದ ನನ್ನ ಪೊಲಿಟಿಕಲ್ ಇಮೇಜ್ ಆಗ್ತದಲ್ಲ. ನಿನಗೂ ನಿನ್ನ ಪೊಲಿಟಿಕಲ್ ಇಮೇಜ್ಗೂ ಹಲೋ ಹಲೋ ಹಲೋ, ನೀನೇನೋ ಒಂದು ಬುದ್ಧಿವಂತನ ಹಾಗೆ ಐಡಿಯಾ ಮಾಡಿದೆ. ನಿನ್ನ ಮಾತು ಕೇಳಿ ಈಗ ನಾನು ದಿಲಿಕ್ಕೆ ಕೊಂಡಿರಲ್ಲ. ಈಗ ಯಾರು ಕಣ್ತಪ್ಸಿ ಊರ್ ಬಿಟ್ಟು ಹೋಗೋ ಪೊಲೀಸ್ ಕೆಲಸ ಮಾಡಬೇಡಿ. ಹಲೋ ಹಲೋ, ಯಾರದು? ಮಾತಾಡಿ. ಹಲೋ, ಹೂ ಇಸ್ ದಟ್? ಏನಾಗಿದೆ ಈ ಹಾರ್ ಫೋನ್ಗೆ? ಅಲ್ಲ, ಸತ್ ಹೋಗಿರೋ ಕೇಸ್ನ ಮತ್ತೆ ರಿಓಪನ್ ಮಾಡಿ ಎನ್ಕ್ವೈರಿ ಮಾಡಬೇಕು ಅಂದ್ರೆ ಯಾರಿಗೋ ಸರಿಯಾದ ಪ್ರೂಫ್ ಸಿಕ್ಕಿರ್ಬೇಕು. ಮತ್ತೆ ಯಾರು? ಆ ಸಿಬಿಐನವರು. ತೋಟದಲ್ಲಿ ತೆಂಗಿನಕಾಯಿ ಕಳವಾದ್ರು ಅವರು ಬಂದು ಬಿಡ್ತಾರೆ. ಆ ಸಿಬಿಐನವರು ಇನ್ಕ್ವೈರಿ ಮಾಡ್ಲಿಕ್ಕೆ. ಹಲೋ ಹಲೋ ಹಲೋ, ಎಂತದ್ದು ಉಪದ್ರ ಭಂಡಾರಿ? ನಿನ್ನ ಬೋರ್ಡು ತೆಗೆದು ತಿಪ್ಪಿಗೆ ಸಿಗಬಾರ್ದ? ಸಿಬಿಐನವರು ಅಷ್ಟೇ ಅಲ್ಲ, ಆ ಶಂಕರ ಸಿಕ್ಕಾಪಟ್ಟೆ ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ಮತ್ತೆ ಈ ಊರು ಬಂದಿದ್ದಾನೆ. ಇದೆಲ್ಲ ಅವನಿಗೆ ಕಿತಾಪತಿ. ಶಂಕರ ಮತ್ತೆ ಬಂದನ? ಹಾಗಿದ್ದರೆ ಅವನು ನಮ್ಮ 3 ಜನಕ್ಕೆ ಕೋಳ ತೋಡಿಸಿ 3 ಜನರ ಮುಂದೆ ಬೋರ್ಡ್ ಕಾಲಲ್ಲಿ ಹೊಡೆಯುವುದು ಖಂಡಿತ. ಚಿತಾಪಚೆ, ನಾವು ಖರೀದಿ ಮಾಡಿರೋ ತೆಂಗಿನ ತೋಟ, ರಬ್ಬರ್ ಎಸ್ಟೇಟ್ ಎಲ್ಲ ಫಸ್ಟ್ ಹ್ಯಾಂಡ್ ಪ್ರೂಫ್ ಆಗುತ್ತಲ್ಲ. ಸಿಕ್ಕಾಕೊಳ್ಳೋದನ್ನ ಯೋಚನೆ ಮಾಡ್ತಾ ಇದ್ದೀರಲ್ಲ, ಈ ಕೇಸಿಂದ ಪಾರಾಗೋದನ್ನ ಯೋಚನೆ ಮಾಡಿ.
ನೋಡಿ, ನಾವು ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಟಿರೋ ಮಿಕ್ಕ ಒಡವೆಗಳನ್ನೆಲ್ಲ ಮೊದಲು ಅಲ್ಲಿಂದ ತೆಗೆದು ಬೇರೆ ಕಡೆ ಬಚ್ಚಿಡ್ಬೇಕು. ಕೃಷ್ಣ ಭಟ್ಟ, ಓ 10:30 ಸರಿಯಾಗಿ ಲಾಕರ್ ಕೀ ತಗೊಂಡು ಬ್ಯಾಂಕ್ ಹತ್ರ ಬಾ. ನಾನಲ್ಲಿ ಕಾಯ್ತಾ ಇರ್ತೀನಿ. 10:30 ಲಾಕರ್ ಕೀ ತರ್ತೆ. ಲಾಕರ್ ಕೀ ಕೊಡು. ಲೋಕರು? ಯಾವ ಲೋಕರು? ಯಾವ ಕೀ? ದೇವಸ್ಥಾನದ ಒಡವೆಗಳನ್ನ ಕದ್ದು ಬ್ಯಾಂಕ್ ಲಾಕರ್ಲಿ ಇಟ್ಟಿದ್ದೀರಲ್ಲ ಅದ್ರ ಕೀ. ನನ್ನ ಪ್ರಾಣ ಮಾತು ತೆಗೆಬೇಡ ಮಾರಾಯ. ಲೋಕರ್ ಕೀಯ ಕೊಡುವ. ಕೃಷ್ಣ ಭಟ್ರು ಇನ್ನೂ ಯಾಕೆ ಬರ್ಲಿಲ್ಲ? ಬ್ಯಾಂಕ್ ಕ್ಲೋಸಿಂಗ್ ಟೈಮ್ ಆಯ್ತಲ್ಲ. ಎಲ್ಲಿ ಹಾಳಾಗೋದ ಈ ಭಟ್ಟ? ಎಕ್ಸ್ಕ್ಯೂಸ್ ಮೀ. ಶಂಕರ, ಎಕ್ಸ್ಕ್ಯೂಸ್ ಮೀ. ನೀನ್ ಯಾಕೆ ಬಂದೆ ಇಲ್ಲಿಗೆ? ನೀನು ಕಾಯ್ತಾ ಇರೋ ಕೃಷ್ಣ ಭಟ್ಟ ಕಾರಲ್ಲಿದ್ದಾನೆ. ಏನಿದು? ನೀವುಗಳು ಕದ್ದು ಅಪವಾದ ನನ್ನ ಮೇಲೆ ಒರೆಸಿದ ದೇವಸ್ಥಾನದ ಒಡವೆಗಳನ್ನ ಬಚ್ಚಿಟ್ಟಿರೋ ಲಾಕರ್ ಕೀ. ಯಾವ ದೇವಸ್ಥಾನ, ಯಾವ ಒಡವೆಗಳು? ಕಿರ್ಚ್ಕೋಬೇಡ ಭಂಡಾರಿ, ಅದರಿಂದ ಏನು ಪ್ರಯೋಜನ ಇಲ್ಲ. ಈಗ ನೀನು ಕೃಷ್ಣ ಭಟ್ಟ, ಚಂದ್ರಮೌಳಿ ನೇರವಾಗಿ ನಮ್ಮ ಮನೆಗೆ ಹೋಗಿ ನಮ್ಮ ತಂದೆ ತಾಯಿಗಳ ಹತ್ರ ನಿಮ್ ತಪ್ಪನ್ನ ಒಪ್ಕೊಂಡು ನಾನ್ ನಿರಪರಾಧಿ ಅನ್ನೋದನ್ನ ಅವ್ರಿಗೆ ತಿಳಿಸಿದ್ರೆ ಸರಿ. ಇಲ್ಲ ಈ ವಿಷಯನ ಪಬ್ಲಿಕ್ ಮಾಡಿ ನಿಮ್ 3 ಜನನ್ನು ಲಾಕಪ್ ಹಾಕಿಸ್ತೇನೆ. ಬೇಡ ಶಂಕರ, ಬೇಡ. ನಾವ್ ಈಗಲೇ ಹೋಗಿ ನಿಮ್ ತಂದೆ ಹತ್ರ ಕ್ಷಮಾಪಣೆ ಕೇಳ್ಕೊಡ್ತೀವಿ. ಹೌದು, ಹೊರಡಬೇಗ. ತುಳಸಿ ದರ್ಶನಂ ಪುಣ್ಯಂ ತುಳಸಿ ಪಾಪನಾಶನಂ ತುಳಸಿ ಕಾಮಿನಿ ನೇತ್ರ ತುಳಸಿ ಮೋಕ್ಷದಾಯಕ ತನ್ಮೂಲೆ ಸರ್ವತೀರ್ಥಾಣಿ ತನ್ಮಧ್ಯೆ ಸರ್ವದೇವತಾ ತನ್ಮೂಲೆ ವೇದಶಾಸ್ತ್ರಾಣಿ ತುಳಸಿ ದಳ ನಮೋಸ್ತುತೆ. ಅಮ್ಮ ಜಗದಂಬ ತುಳಸಿ. ಹೇಳಿ ಹೇಳಿ. ಸ್ವಾಮಿ ಪರಮೇಶ್ವರ ಭಟ್ಟರೆ, ನೀವೇ ಭಗವದ್ಗೀತೆ ಅಂತ ತಿಳಿದು ತಮ್ಮ ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೆ ನಿಮ್ಮ ಮಗ ಶಂಕರ ಕಳ್ಳ ಅಲ್ಲ. ದೇವರ ಒಡವೆಗಳನ್ನ ಕದ್ದದ್ದು ನಾವು. ಶಂಕರನ ಮೇಲೆ ಕಳ್ಳತನ ಹೊರಿಸಿದ್ದು ನಾವು. ಶಂಕರ ಊರು ಬಿಟ್ಟು ಹೋಗಲಿಕ್ಕೆ ಕಾರಣ ನಾವು. ನಿಮ್ಮ ಈ ಸ್ಥಿತಿಗೆ ಕಾರಣ ನಾವು. ನಮ್ಮ ಇಷ್ಟೂ ತಪ್ಪುಗಳನ್ನ ನೀವು ಮನ್ನಿಸಿದ್ದೀರಿ ಅಂತ ತಿಳಿದು ನಾವು ಹೊರಡುತ್ತಿದ್ದೇವೆ. ಹೋಗುವ. ನಿಂತ್ಕೊಳ್ರ ಬಡ್ಡಿ ಮಕ್ಕಳ, ನಡಿಯೊಳಗೆ. ಅಪ್ಪಾಜಿ, ನಾನ್ ನಿರಪರಾಧಿ ಅಂತ ನಿರೂಪಿಸಿದ ಮೇಲೆನೆ ಈ ಮನೆ ಹೊಸ್ಲು ಮೆಟ್ಟಿರೋದು. ನೋಡು ಶಂಕರ, ನೀನು ತಪ್ಪೊಪ್ಪಿಕೊ ಅಂತ ಹೇಳಿದೆ, ನಾವು ಒಪ್ಪಿಕೊಂಡೆವು. ಊರಿಗೆ ದೊಡ್ಡ ಮನುಷ್ಯರು ನಾವು, ನಮಗೆ ಅವಮಾನ ಮಾಡುವುದು ಬೇಡ, ಆಯ್ತಾ? ಏನೋ ತಿಳಿದ ತಪ್ಪಾಡಿದ್ವಿ, ನಮ್ಮನ್ನ ಕ್ಷಮಿಸ್ಬಿಡು ಶಂಕರ. ನೋಡು, ತಪ್ಪು ಕಾಣಿಕೆ ಅಂತ ನಿನ್ಗೆ ಎಷ್ಟು ಬೇಕಾದ್ರೂ ಹಣ ಕೊಡ್ತೀವಿ. ಎಷ್ಟು ಕೊಡ್ತೀರಾ? 1 ಲಕ್ಷ, 2 ಲಕ್ಷ, 10 ಲಕ್ಷ? ಕಚಡ ಬಡ್ಡಿ ಮಕ್ಕಳ, ನಿಮ್ 3 ಜನದ ವಂಶನೇ ಕೊಂಡ್ಕೊಳ್ಳೋಷ್ಟು ಹಣ ನನ್ನ ಹತ್ರ ಇದೆ. ಎಲ್ಲ ಶಂಕರ ಹೇಳಿ, ನನ್ನ ತಂಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ ಕಾರಣ ಯಾರು? ಏಯ್, ನಿಜ ಒಪ್ಕೊಳ್ತಾ ಇದ್ರೆ ನಿಮ್ 3 ಜನನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಸತ್ಯವನ್ನ ಹೇಳುತ್ತೇನೆ ಶಂಕರ, ನನ್ನನ್ನ ಬಿಟ್ಟು ಬಿಡು. ಈ ಭಂಡಾರಿಯೇ ಬಲಾತ್ಕಾರ ಮಾಡಿದ್ದು. ನನ್ನ ಮಗನೇ, ನನ್ ಮೇಲೆ ತಪ್ಪು ಹೊರಿಸಿದ್ಯಾ? ನೀವು ಮಾಡ್ಲಿಲ್ಲ? ಮಗನೇ, ಮೊದಲು ಮಾಡಿದ್ ನೀನಲ್ಲೇನೋ? ನಾವು ನಂತರ ಮಾಡಿದ್ದಲ್ಲವೋ? ಒಟ್ನಲ್ಲಿ 3 ಜನ ಮಾಡಿದ್ವಿ, ಅದನ್ನ ಒಪ್ಕೊಳ್ಳಿ. ಹೌದು ಹೌದು, ನಾವು 3 ಜನ ಮಾಡಿದೆವು. ನನ್ ತಂಗಿ ಮೈ ಮುಟ್ಟಿದ ನಿಮ್ಮ ಕೈಗಳನ್ನ ಕತ್ತರಿಸಿ ತುಂಡು ತುಂಡು ಮಾಡ್ಬಿಡ್ತೀನಿ. ಅಪ್ಪಾಜಿ, ಇವತ್ ಮಾತ್ರ ನಿಮ್ ಮಾತನ್ನ ಕೇಳಲ್ಲ, ನನ್ನ ಕ್ಷಮಿಸ್ಬಿಡಿ. ನೀನ್ ಕ್ಷಮಾಪಣೆ ಕೇಳಬೇಕಾದ ಅವಶ್ಯಕತೆನೇ ಇಲ್ವೋ? ಈಗ ನಾನೇ ಹೇಳ್ತಾ ಇದ್ದೀನಿ, ಆ 3 ಜನರನ್ನ ಕೊಚ್ಚಾಕೋ. You dirty dog! ಆವೇಶ ಪಡ್ಬೇಡಿ, ಮಾಡ್ಕೊಳ್ಳಿ.
ಭಂಡಾರಿ ಕಂಡಯ್ಯ, ಶಂಕರ ಚಂದ್ರಮೌಳಿಗೆ ಹೇಗೆ ಬೆಂಡೆತ್ತುತ್ತಿದ್ದಾನೆ. ಇನ್ನು ಸ್ವಲ್ಪ ಸಮಯ ನಾವು ಇಲ್ಲೇ ಉಳಿದರೆ ನಮ್ಮ ಮಂಡೆ ಒಡೆಯುವುದು ಖಂಡಿತ. ಓಡುವ ಓಡುವ. ಸಾಕು ನಿಲ್ಸೋ. ಅವ್ರು ಮಾಡಿದ ಪಾಪ ಅವರೇ ಅನುಭವಿಸ್ತಾರೆ. ಬಿಟ್ಬಿಡಪ್ಪ, ಬಿಟ್ಬಿಡು. ತುಂಗ ನೀ ಸುಮ್ಮನೆ ಶಂಕರ್ ತಡಿಬೇಡ. ನೀವೇನ್ರಿ ನೀವು? ಬೇಡಪ್ಪ, ಬಿಡಪ್ಪ. ಅಮ್ಮ, ಅಷ್ಟು ಬೇಗ ಎಲ್ಲ ಮರ್ತು ಬಿಟ್ಯಾ? ಆಯ್ತು, ನೀನ್ ಹೇಳ್ತಾ ಇದೀಯ ಅಂತ ಇವನ್ನ ಬಿಡ್ತಾ ಇದ್ದೀನಿ. ಏಯ್, ಏಯ್, ನನ್ನ ಬೂಟ್ ಕಾಲ್ ಏಟ್ ತಿಂದು ನಿನ್ ಮೈಕೈ ಎಲ್ಲ ನೋವ್ತಾ ಇರ್ಬೇಕು. ಎಣ್ಣೆ ತರಿಸ್ಕೊಂಡು ಮಾಲಿಶ್ ಮಾಡಿಸ್ಕೊ. ಹೇಳ ಮೇಲೆ ಹೇಳೋ. ಅಪ್ಪ, ಇನ್ಮೇಲಾದ್ರೂ ನಿಮ್ ಜೊತೆ ಇದ್ದು ನಿಮ್ ಸೇವೆ ಮಾಡೋ ಅವಕಾಶ ಕಲ್ಪಿಸ್ಕೊಡ್ತೀರಾ? ಶಂಕರ, ನಾನು ನಿನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ನೀನ್ ತುಂಬಾ ದೊಡ್ಡ ವ್ಯಕ್ತಿ ಕಣೋ. ಅಪ್ಪಾಜಿ, ಇವತ್ತಿ ಜನ್ಮ ಸಾರ್ಥಕವಾಯ್ತು. ಅಮ್ಮ, ನಿನ್ ಸೊಸೆನ ಊರಿಗೆ ಕರ್ಕೊಂಡ್ ಬಂದಿದ್ದೀನಿ. ಮದುವೆ ಮಾಡ್ಕೊಂಡ್ಬಿಟ್ಟೇನೋ? ನಿಮ್ಮಿಬ್ರು ಆಶೀರ್ವಾದ ಇಲ್ದೆ ನನ್ ಮದ್ವೆ ಹೇಗಮ್ಮ ಸಾಧ್ಯ? ನಮ್ಮ ಆಶೀರ್ವಾದ ನಿನ್ಗೆ ಯಾವಾಗಲೂ ಇರುತ್ತಪ್ಪ. ಹೋಗಿ ಕರ್ಕೊಂಡ್ ಬಾರೋ. ಆದ್ರೆ ಅವಳು ಬೇರೆ ಜಾತಿಯವಳು. ಜಾತಿ ಅಂತದ್ದು ಜಾತಿ? ಒಟ್ನಲ್ಲಿ ನೀವಿಬ್ರು ಒಪ್ಪಿದ್ದೀರಿ ತಾನೆ? ಹೋಗೋ, ಕರ್ಕೊಂಡ್ ಬಾರೋ, ನಾನು ಮನೆ ತುಂಬಿಸ್ಕೋತೇನೆ. ಏನು ಈ ಮಾತನ್ನ ಶ್ರೋತ್ರಿಯ ಬ್ರಾಹ್ಮಣ ಪರಮೇಶ್ವರ ಭಟ್ರ ಬಾಯಿಂದ ಕೇಳ್ತಾ ಇದ್ದೀನ? ಶ್ರೋತ್ರಿಯ ಬ್ರಾಹ್ಮಣ ಪರಮೇಶ್ವರ ಭಟ್ಟ ನಾನು ಹೇಳ್ತಾ ಇದ್ದೇನೆ. ಹೋಗ್ ಕರ್ಕೊಂಡ್ ಬಾರೋ ನನ್ ಸೊಸೆನ. ಆಯ್ತು ಅಪ್ಪಾಜಿ, ನಾನು ಈಗಲೇ ಹೋಗಿ ಕರ್ಕೊಂಡ್ಬಂದ್ಬಿಡ್ತೀನಿ. ಈಗಲೇ ಹೋಗಿ ಕರ್ಕೊಂಡ್ಬಂದ್ಬಿಡ್ತೀನಿ. ಅಲ್ವೇನೆ? ಶಂಕರ ನಾರಾಯಣ ಭಟ್ಟ ಬಂದೆಯಾ? ಶಂಕರ, ಅಲ್ಲಿ ಕಾಣು ಮಾರಾಯ, ರಕ್ತನಾಳದಿಂದ ಹೇಗೆ ರಕ್ತ ಸುರಿಲಿಕ್ಕುಂಟು. ಇದು ಸ್ಲೋ ಡೆತ್. ನೀನ್ ನಮ್ ಲಾಕರ್ ಕೀನ ವಾಪಸ್ ಕೊಡದೆ ಹೋದ್ರೆ ಇದನ್ನ ಫಾಸ್ಟ್ ಡೆತ್ ಮಾಡ್ಬೇಕಾಗುತ್ತೆ. ಅದು ನಿನ್ ಕಣ್ ಮುಂದೆನೆ. ಒಟ್ಟು ಬಿಡು ಮಾರಾಯ, ಈ ಭಂಡಾರಿ ಮಹಾ ಕೆಟ್ಟವ. ನಿನ್ನ ಪ್ರೇಯಸಿಯ ಪ್ರಾಣ ನಿನಗೆ ಮುಖ್ಯ ಅಲ್ಲವೋ? ಭಂಡಾರಿ, ಹೋಗುವ. ಆಗ ನಾವು ನಿನ್ನ ಬರೀ ಊರ್ ಬಿಟ್ಟು ಓಡಿಸಿ ತಪ್ಪು ಮಾಡಿದ್ವಿ. ಪ್ರಪಂಚನೇ ಬಿಟ್ಟು ಓಡಿಸ್ಬೇಕಾಗಿತ್ತು. ಈಗ್ಲೂ ನಾವು ಆ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮ್ಗಿಂತ ಮುಟ್ಟಾಡ್ರು ಬೇರೆ ಯಾರು ಸಿಗೋಲ್ಲ. ಶಂಕರ, ನಿನ್ನ ಸಾವನ್ನ ನಿನ್ನ ಪ್ರೇಯಸಿ ನೋಡಲಿ, ಅವಳ ಸಾವನ್ನ ನೀನು ನೋಡು, ಆಯ್ತಾ? ಚಂದ್ರಮೌಳಿ, ಬೀಗ ಹಾಕು, ಹೋಗುವ.